ಪ್ರಿಯ ವೀಕ್ಷಕರಿಗೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಕನಮಡಿ ವಿದ್ಯಾಸಂಸ್ಥೆಯಿಂದ ನಡೆಸಿಕೊಡ್ತಾ ಇರುವಂಥ ಕನಮಡಿ ಕಣ್ಮಣಿಗಳು ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕನಮಡಿ IAS KAS ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎಲ್ಲ ಗೆಳೆಯರೊಂದಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಮತ್ತೊಬ್ಬ ಸಾಧಕರು ಜ್ಞಾನೇಶ್ವರ್ ತಿಪ್ಪಣ್ಣವರ್ ಸರು ಈಗ ಧಾರವಾಡದಲ್ಲಿ ನಾವು ಅಸಿಸ್ಟೆಂಟ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ಪ್ರೊಬೇಷನರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದ್ದರಿಂದ ಅವರು ಏನೇನು ಮಾಡಿದರು KAS ಪರೀಕ್ಷೆಯನ್ನು ಪಾಸ್ ಮಾಡಲು ಅಂತ ಒಂದೊಂದಾಗಿ ಕೇಳೋಣ. ಸರ್, ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಜ್ಞಾನೇಶ್ವರ್ ತಿಪ್ಪಣ್ಣವರ್. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದವನು. ಸಣ್ಣ ಗ್ರಾಮ ಮಾತ್ರವಲ್ಲ, ಒಂಥರ ಹ್ಯಾಮ್ಲೆಟ್ ಇದ್ದ ಹಾಗೆ. ಹ್ಯಾಮ್ಲೆಟ್ ಅಂತಂದರೆ ಗ್ರಾಮಕ್ಕಿಂತಲೂ ಅತಿ ಚಿಕ್ಕ ಗ್ರಾಮ, ಇದಕ್ಕೆ ಹ್ಯಾಮ್ಲೆಟ್ ಅಂತ ಕರೀತಾರೆ. ಅಂಥ ಒಂದು ಪ್ರದೇಶದಲ್ಲಿ ನಾನು ಬೆಳೆದು ಬಂದಿದ್ದೇನೆ. ಮೂಲತಃ ನಮ್ಮ ತಂದೆಯವರು ಒಬ್ಬ ಕುರಿಗಾಯಿ. ಈಗ ಆಗಿರುವುದರಿಂದ ಕೃಷಿಯನ್ನು ಮಾಡ್ತಾಯಿದ್ದಾರೆ. ನನ್ನ ಪ್ರಾಥಮಿಕ ಶಿಕ್ಷಣ ತೋರಣಗಟ್ಟಿ ಅಂತಕ್ಕಂಥ ನಮ್ಮ ಗ್ರಾಮದಲ್ಲೇ ಪೂರ್ಣಗೊಳಿಸಿದೆ. ಪ್ರೌಢ ಶಿಕ್ಷಣವೂ ಸಹ ನಮ್ಮ ತೋರಣಗಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಕಂಪ್ಲೀಟ್ ಮಾಡಿದೆ. ಈ ಪ್ರಾಥಮಿಕ ಮತ್ತು ನನ್ನ ಪ್ರೌಢ ಶಿಕ್ಷಣ ಯಾವ ಥರನಾಗಿತ್ತಂತಂದರೆ, ತೋರಣಗಟ್ಟಿ ನಮ್ಮೂರು ಆದರೂ ಸಹ ನಮ್ಮ ತಂದೆ ಅಲ್ಲಿ ನಾವು ಇದ್ದಿರಲಿಲ್ಲ. ಏಕಂತಂದರೆ ಕುರಿ ಕಾಯುವುದರಿಂದ ಅವರು ಹೊಲದಲ್ಲೇ ಇರ್ತಾಯಿದ್ರು. ತೋರಣಗಟ್ಟಿ ಗ್ರಾಮದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಹೊಲ ಇತ್ತು. ಹೀಗಾಗಿ ಆ ಹೊಲದಲ್ಲಿ ಅಲ್ಲೇ ಒಂದು ಚಪ್ರ ಅಂತಾರಲ್ಲ, ಸಡ್ ಹಾಕಿ ನಮ್ಮನ್ನೆಲ್ಲ ಅಲ್ಲೇ ಇಟ್ಟಿದ್ರು. ಹೀಗಾಗಿ ಪ್ರಾಥಮಿಕ ಶಿಕ್ಷಣ ನಾನು ಡೈಲಿ 10 ಕಿಲೋಮೀಟ್ರ್, ಒಂದು ವೇ 5 ಕಿಲೋಮೀಟ್ರು, ಇನ್ನೊಂದು ವೇ 5 ಕಿಲೋಮೀಟ್ರು, 10 ಕಿಲೋಮೀಟ್ರ್ ನಡೆಯುವುದರ ಮೂಲಕ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ. ಪ್ರೌಢ ಶಿಕ್ಷಣ ಬಂದ ನಂತರ ಒಂದು ಸ್ವಲ್ಪ ಬೆಳವಣಿಗೆ ಆದ ನಂತರ ನಮ್ಮ ತಂದೆಯವರು ನಮಗೊಂದು ಸೈಕಲ್ ತಂದು ಕೊಟ್ಟರು. ಈ ಸೈಕಲ್ ಜರ್ನಿ ಮುಖಾಂತರ ನನ್ನ ಪ್ರೌಢ ಶಿಕ್ಷಣವನ್ನು ತೋರಣಗಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಪೂರೈಸಿದೆ. ತದನಂತರ ನನ್ನ PU ಶಿಕ್ಷಣವನ್ನು ಕಟ್ಕೋಳ್ ಅಂತಕ್ಕಂಥ ಗ್ರಾಮದಲ್ಲಿ, ಇದು ಸಹ ಅಷ್ಟೊಂದು PUC ಶಿಕ್ಷಣ ಅಂತಕ್ಕಂಥದ್ದು ನನ್ನ ಪಾಲಿಗೆ ಸರಳವಾಗಿರಲಿಲ್ಲ. ಏಕಂತಂದರೆ ಕಟ್ಕೋಳದಿಂದ ತೋರಣಗಟ್ಟಿ 5 ಕಿಲೋಮೀಟ್ರ್, ತೋರಣಗಟ್ಟಿಯಿಂದ ನಾವು ಇರ್ತಕ್ಕಂಥ ಪ್ರದೇಶ 5 ಕಿಲೋಮೀಟ್ರ್, ಡೈಲಿ ಒನ್ ವೇ 10 ಕಿಲೋಮೀಟ್ರ್ ಸೈಕಲ್ ಹೊಡಿಬೇಕು. ಹೀಗಾಗಿ ಡೈಲಿ 20 ಕಿಲೋಮೀಟ್ರವನ್ನು ಸೈಕಲ್ ತುಳಿದು ನನ್ನ PU ಶಿಕ್ಷಣವನ್ನು ನಾನು ಪೂರ್ಣ ಮಾಡಿದೆ ಅಂತ ಹೇಳಿಕೆ ಬಯಸ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಇಂಥ ಒಬ್ಬ ಗ್ರೇಟ್ ಸಾಧಕ ನಮ್ಮೊಂದಿಗಿದ್ದಾರೆ. ಅವರು ಹೇಳಿದರು ಪ್ರೈಮರಿ ಸ್ಕೂಲ್ನ 5 ಕಿಲೋಮೀಟರ್ವರೆಗೂ ನಡೆದುಕೊಂಡು ಬರ್ತಿದ್ರು. ಆಮೇಲೆ ಸೈಕಲ್ ಮೇಲೆ 20 ಕಿಲೋಮೀಟರ್ವರೆಗೂ ಸೈಕಲ್ನ ತುಳಿದ್ಬಿಟ್ಟು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿದರು. ನಿಮಗೆ ಇದಕ್ಕಿಂತನೂ ಒಳ್ಳೆ ಇನ್ಸ್ಪಿರೇಷನ್, ಮೋಟಿವೇಶನ್ ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಇದು ಏನು ತೋರಿಸುತ್ತೆ ಅಂದರೆ, ಯಾರು ಬೇಕಾದವರು ಕೂಡ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಹಾಯ ಮಾಡ್ಬೋದು ಅಂತ. ಸೊ ನಾನು ಈಗ ಸರ್ಗೆ ಇನ್ನೊಂದು ಕ್ವಶನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ನಿಜವಾಗ್ಲೂ KAS ಮಾಡಬೇಕು ಅನ್ನೋಂಥ ಕನಸು ಯಾವಾಗ ಚಿಗುರು ಹೊಡೆದಿದ್ದು, ಮತ್ತು ನೀವು ಯಾವ ಥರ ಆ ಪ್ರಿಪ್ರೇಷನ್ನ ಶುರು ಮಾಡಿದ್ರಿ ಅಂತ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಳ್ಳಿ ಸರ್. KAS ಅಧಿಕಾರಿಯಾಗಬೇಕೆಂಬುದು ನನ್ನ ಬಾಲ್ಯದ ಕನಸಾಗಿರಲಿಲ್ಲ. ಆದರೂ ಸಹ ನಮ್ಮ ತಂದೆಯವರು ಅನಕ್ಷರಸ್ಥರಾದರೂ ಸಹ ಮಗನನ್ನು ಒಂದು ದೊಡ್ಡ ಸಾಹೇಬ್ ಮಾಡಬೇಕಂತಕ್ಕಂಥ ಅವ್ರ ಕನಸನ್ನು ಕಂಡಿದ್ದರು. ಅದು ಅಲ್ಲದೆ ನನಗೆ ಅವರು ಒತ್ತಿ ಹೇಳ್ತಾಯಿದ್ರು, ಏನಂತಂದರೆ ನೀನೊಬ್ಬ ದೊಡ್ಡ ಸಾಹೇಬ್ ಆಗಬೇಕಪ್ಪ ಅಂತ ಒತ್ತಿ ಹೇಳ್ತಾಯಿದ್ರು. ಅದಕ್ಕಾಗಿ ನಾನು ನಮ್ಮ ತಂದೆಯವರ ಕಂಡಂಥ ಕನಸನ್ನು ನನಸು ಮಾಡಲೇಬೇಕಂತ ಹೇಳಿ ವಿಚಾರ ಮಾಡಿದಾಗ
ಅಷ್ಟರಲ್ಲಿ ನನ್ನ ಪಿ ಯು ಶಿಕ್ಷಣ ಕಟ್ಕೋಲದಲ್ಲಿ ಮುಗೀತು. ನಮ್ಮ ತಂದೆಯವರ ಕನಸನ್ನು ಯಾವ ಥರ ನನಸು ಮಾಡಬೇಕು, ಇದಕ್ಕೆ ಏನು ಯೋಜನೆ ಹಾಕಬೇಕು ಅಂತೇಳಿದ್ರ ಬಗ್ಗೆ ಚಿಂತನ ಮಂಥನ ನಾನು ಮಾಡಿದಾಗ ನನಗೆ ಹೊಳೆದಿದ್ದು ಕರ್ನಾಟಕ ಕಾಲೇಜ್ KCD ಅಂತಕ್ಕಂಥ ಕಾಲೇಜು. ಇಲ್ಲಿ ನನ್ನ ಪದವಿ ಶಿಕ್ಷಣಕ್ಕಾಗಿ ಸೇರ್ಪಡೆ ಆದೆ ನಾನು. ನನ್ನ ಪದವಿ ಶಿಕ್ಷಣ ಅಂತಿಮ ವರ್ಷದಲ್ಲಿ ಡಿಗ್ರಿ ಓದಬೇಕಾದ್ರೆ ಕೊನೆಯ ವರ್ಷದಲ್ಲಿ ಈ KS ಅಂತಕ್ಕಂಥ ಒಂದು ಪರೀಕ್ಷೆಯ ಬಗ್ಗೆ ಹೆಂಗೆ ಸಿದ್ಧತೆ ಮಾಡಬೇಕು, KS ಅಂತಂದರೆ ಏನೇನು ಯಾವ್ಯಾವ ಎಷ್ಟು ಸ್ಟೇಜ್ ಇರ್ತದೆ ಇದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನ ನನ್ನ ಡಿಗ್ರಿ ಅಂತಿಮ ಹಂತದಲ್ಲಿ ನನಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನ ಗೊತ್ತಾಯಿತು. ತದನಂತರ ಡಿಗ್ರಿ ಮುಗಿದ ತಕ್ಷಣ 2011ರಲ್ಲಿ KS ಅಂತಕ್ಕಂಥ ನೋಟಿಫಿಕೇಷನ್ ಕರ್ನಾಟಕ ಸರ್ಕಾರದವ್ರು ಮಾಡಿದರು. ಪ್ರಥಮ ಪ್ರಯತ್ನದಲ್ಲಿ ಪ್ರಿಲಿಮ್ಸ್ ಪಾಸ್ ಆದೆ, ಮೇನ್ಸು ಪಾಸ್ ಆದೆ, ಬಟ್ ಇಂಟ್ರೂ ಕ್ವಾಲಿಫೈ ಆದೆ. ಬಟ್ 28 ಅಂಕಗಳಿಂದ KS ಅಧಿಕಾರಿ ಆಗುವುದರಿಂದ ಅವಕಾಶ ವಂಚಿತನಾದೆ. ಮತ್ತು ನನ್ನ ಪ್ರಯತ್ನವನ್ನು ಬಿಡದೆ 2014ರಲ್ಲಿ KPSC ಅವರು ಮತ್ತು ಅಗೇನ್ KS ನೋಟಿಫಿಕೇಷನ್ ಮಾಡಿದರು. ಮತ್ತೆ ನನ್ನ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಪ್ರಥಮ ಹಂತ ಪಾಸ್ ಆಗ್ತಾ ಇದ್ದೆ, ದ್ವಿತೀಯ ಹಂತನೂ ಪಾಸ್ ಆದೆ. ಆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಕೇವಲ 18 ಮಾರ್ಕ್ಸ್ಗಳಿಂದ ನಾನು KS ಅಧಿಕಾರಿ ಆಗುವುದರಿಂದ ಅವಕಾಶ ವಂಚಿತನಾದೆ. ಇಂಥ ಸಂದರ್ಭದಲ್ಲಿ 2015ರಲ್ಲಿ KPSC ಅವರು SDA FD ಅಂತಕ್ಕಂಥ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಅದರಲ್ಲಿ ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಅಪಾಯಿಂಟ್ ಆಗಿ ನಾನು ಸೇವೆ ಸಲ್ಲಿಸಲು ಪ್ರಾರಂಭ ಮಾಡಿದೆ. ತದನಂತರ 2017ರಲ್ಲಿ ಮತ್ತು KPSC ಅವರು KS ನೋಟಿಫಿಕೇಷನ್ ಮಾಡಿದರು. ಮತ್ತು ನಾನು ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಈ ಸಲ ವಿಶೇಷ ಪ್ರಯತ್ನದೊಂದಿಗೆ ನಾನೊಂದು ನಿರ್ಧಾರಕ್ಕೆ ಬಂದೆ. ಯಾಕಂದರೆ ಫಸ್ಟ್ ಅಟೆಂಪ್ಟ್ ಮತ್ತು ಸೆಕೆಂಡ್ ಅಟೆಂಪ್ಟ್ ಸ್ವಲ್ಪರಲ್ಲಿ ಮಿಸ್ ಆಗಿತ್ತು. ಇದು ನನ್ನ ಕೊನೆಯ ಪ್ರಯತ್ನ ಅಂತ ನನಗೆ ನಾನೇ ನಿರ್ಧಾರ ಮಾಡಿ ಒಂದು ಡೂ ಆರ್ ಡೈ ಅಂತಕ್ಕಂಥ ಒಂದು ಪಾಲಿಸಿ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಪ್ರಿಲಿಮ್ಸ್ ಒಳ್ಳೆಯ ಅಂಕಗಳಿಂದ ಪಾಸಾದೆ. ಮೇನ್ಸ್ದಲ್ಲಿ ತುಂಬ ಪ್ರಯತ್ನ ಪಟ್ಟೆ. ಮೇನ್ಸ್ದಲ್ಲಿ ತುಂಬ ಒಳ್ಳೆಯ ಅಂಕಗಳು ಬಂದು ಇಂಟ್ರೂ ಕ್ವಾಲಿಫೈ ಆದೆ. ಈ ಮೂರನೇ ಪ್ರಯತ್ನದಲ್ಲಿ ಸುಮಾರು 1055 ಅಂಕಗಳನ್ನು ಪಡೆಯುವುದರೊಂದಿಗೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಅಂತಕ್ಕಂಥ ಹುದ್ದೆಗೆ 43ನೇ ರ್ಯಾಂಕ್ದೊಂದಿಗೆ ಆಯ್ಕೆಯಾದೆ ಅಂತ ಹೇಳಿಕೆ ನನಗೆ ಅತೀವ ಸಂತಸವಾಗ್ತದೆ. ವಿದ್ಯಾರ್ಥಿಗಳೇ, ಸೊ ಅವರು ಎಷ್ಟು ಚೆನ್ನಾಗಿ ಅವರ ಒಂದು ಸ್ಟೋರಿನ ಹೇಳಿದರು. KCD ಕಾಲೇಜಲ್ಲಿ ಬಂದಾಗ ಅವರ ಕನಸು ಚಿಗುರೊಡೆದಿದ್ದು ಅಂತ ಎಷ್ಟು ಚೆನ್ನಾಗಿ ಹೇಳಿದರು. ನಾನು ಕೂಡ KCD ಕಾಲೇಜಿನ ವಿದ್ಯಾರ್ಥಿ ಫ್ರೆಂಡ್ಸ್. ಆ ಮಣ್ಣಿನ ಗುಣನೇ ಹಾಗೇ ಇದೆ. ಸೊ ನಮ್ಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಆ ಕಾಲೇಜಲ್ಲಿ ಕಲಿಬೇಕಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ KS ಪರೀಕ್ಷೆಯಲ್ಲಿ 2 ಬಾರಿ ಸ್ವಲ್ಪ ಡಿಸ್ಟೆನ್ಸಿಂದ ಅವರು ಮಿಸ್ ಆಗಿದ್ದು, ಬಟ್ ಆದರೂ ಕೂಡ ಎಂದೂ ಛಲ ಬಿಡದೆ ಮತ್ತೆ ಪ್ರಯತ್ನಿಸಿದ್ದಾರೆ ಫ್ರೆಂಡ್ಸ್. ನೋಡಿ, ಬಹಳಷ್ಟು ಜನ ನೀವೇನು ಮಾಡ್ತೀರಾ, KS ಅಧಿಕಾರಿ ಆಗಬೇಕು ಅನ್ಕೋತೀರಾ, ಬಟ್ ಯಾವುದೋ FD ಏನೋ ST ಏನೋ ಯಾವುದೋ ಒಂದು ಜಾಬ್ ಸಿಕ್ಕ ಮೇಲೆ ನೀವು ಬಿಟ್ಬಿಡ್ತೀರಾ. ಸೊ ನಾನು ಇದ್ರ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಡಬೇಡಿ, ಓಕೆ, ನೆವರ್ ಗಿವ್ ಅಪ್. ಸೊ ಇವತ್ತು ತಿಪ್ಪಣ್ಣವ್ರ ಸರು ಆ ಥರ ಏನಾದರೂ ಬಿಟ್ಬಿಟ್ಟಿದ್ರೆ ಇವತ್ತು ಅವರು ಅಸಿಸ್ಟೆಂಟ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ಗೆ ಸೆಲೆಕ್ಷನ್ ಆಗ್ತಿರಲಿಲ್ಲ ಫ್ರೆಂಡ್ಸ್. ನಿಮಗೆ ಕನಸಿದೆ ಅಂದರೆ ಅದನ್ನು ನನಸು ಮಾಡ್ಕೊಳ್ಳುವಂಥ ಛಲಾನು ನಿಮ್ಮದಾಗಿರಬೇಕು. ಎಷ್ಟು ವರ್ಷ ಆಗುತ್ತೆ ಅದು ಮ್ಯಾಟ್ರ್ ಆಗೋದಿಲ್ಲ. ಆ ಕ್ಷಣ ನಿಮ್ಮ ಒಂದು ಹೆಸರು ಆ ಒಂದು ಫೈನಲ್ ಲಿಸ್ಟಲ್ಲಿ ಬಂದಾಗ ಆಗುವಂಥ ಸಂತೋಷ ಇದೆ ಅಲ್ವಾ. ನೀವು 10 ವರ್ಷ 15 ವರ್ಷ ಎಷ್ಟು ಕಾಯ್ದಿದ್ದೀರೋ ಅದನ್ನೆಲ್ಲವನ್ನು ಮರೆತು ಬಿಡುತ್ತೆ. ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ ಅದೆಲ್ಲ ಮರೆಯುತ್ತೆ. ಪ್ರತಿಯೊಬ್ಬರ ಸಾಧಕರ ಹಿಂದೂ ಕೂಡ ಕಷ್ಟಪಡದೆ ಯಾರೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇವರೇ ಒಂದು ನಿದರ್ಶನ. ಮತ್ತು ಅವ್ರು ಹೇಳಿದರು, ಕೋರ್ಟಲ್ಲಿ ಜಾಬ್ ಮಾಡ್ತಾ ಅವರು ಓದನ್ನು ಮುಂದುವರಿಸಿದ್ರು ಅಂತ. ಸೊ ನೀವು ನೋಡಿ, ನಿಮಗೆ 24 ಅವರ್ಸ್ ಇರುತ್ತೆ. ಒಬ್ಬರು ಜಾಬ್ ಮಾಡ್ತಾ ಓದಿ KS ಅಧಿಕಾರಿ ಆಗ್ತಾರೆ ಅಂದರೆ ನೀವು ಕೂಡ ಇದ್ರ ಬಗ್ಗೆ ವಿಚಾರ ಮಾಡಲೇಬೇಕು ಫ್ರೆಂಡ್ಸ್. ನಾನು ಈಗ ತಿಪ್ಪಣ್ಣವ್ರ ಸರ್ಗೆ ಇನ್ನೊಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಪ್ರಿಲಿಮ್ಸ್ ಸ್ಟ್ರಾಟಜಿ ಯಾವ ಥರ ಇತ್ತು ಅಂತ ಅವರು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಸ್ವಲ್ಪ ಶೇರ್ ಮಾಡ್ಕೋಬೇಕು ಸರ್. ಎಸ್ ಸರ್. ಪ್ರಿಲಿಮ್ಸ್ ಅಂತಕ್ಕಂಥದ್ದು ಪೂರ್ವಭಾವಿ ಪರೀಕ್ಷೆ ಅಂತಕ್ಕಂಥದ್ದು KS ಸಿದ್ಧತೆಯ ಮೊದಲನೇ ಹಂತ. ಇದರ ಮಹತ್ವ ಏನಂತಂದರೆ, KS ಪ್ರಿಲಿಮ್ಸ್ ನೀವು ಬರೆದ್ರಿ ಅಂತಂದರೆ ಅಟ್ಲೀಸ್ಟ್ 200+ ಸ್ಕೋರ್ ಆಗಬೇಕು. ಆ ಥರ ನಿಮ್ಮ ಸಿದ್ಧತೆ ಇರಬೇಕು. ಯಾಕೆ ಇದು ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಭಾಳಷ್ಟು ವಿದ್ಯಾರ್ಥಿಗಳ ಜೊತೆ ನಾನು ಇಂಟ್ರ್ಯಾಕ್ಷನ್ ಆದಾಗ, ಸರ್ ನಂದು 130 ಆಗಿದೆ, 140 ಆಗಿದೆ,
150 ಆಗಿದೆ, ಆಗ್ತದೋ ಇಲ್ಲೋ ಸರ್, ಆಗ್ತದೋ ಇಲ್ಲೋ, ಇಂಥ ಒಂದು ಕನ್ಫ್ಯೂಸ್ದಲ್ಲಿ ಭಾಳಷ್ಟು ಜನ ಇರ್ತಾರೆ, ಭಾಳಷ್ಟು ವಿದ್ಯಾರ್ಥಿಗಳಿರ್ತಾರೆ. ಯಾಕಂತಂದರೆ ನೀವು ಸಪೋಸ್ 180 200+ ನಿಮ್ಮ ಫಿಲಿಮ್ಸ್ ಸ್ಕೋರ್ ಮಾಡಿದ್ರಿ ನೀವು ಅಂತಂದರೆ ಈಸಿಯಾಗಿ ನೀವು ಫಿಲಿಮ್ಸ್ ಮುಗಿದ ತಕ್ಷಣ ಒಂದು ವೀಕ್ ಏನರ ರೆಸ್ಟ್ ತೊಗೊಂಡು ಮತ್ತು ಮುಖ್ಯ ಪರೀಕ್ಷೆ ಸಿದ್ಧತೆಯನ್ನು ನೀವು ಪ್ರಾರಂಭ ಮಾಡ್ಬೋದು. ಏನಾಗ್ತದೆ ಅಂತಂದರೆ ನೀವು 130 140 ಸ್ಕೋರ್ ಮಾಡಿದರೆ ಈ ಅಪ್ ಟು ಪ್ರಿಲಿಮ್ಸ್ ರಿಸಲ್ಟ್ ಬರುವವರೆಗೆ ನಂದು ಪ್ರಿಲಿಮ್ಸ್ ಆಗ್ತದೋ ಇಲ್ಲೋ ಕನ್ಫ್ಯೂಸ್ ಮೈಂಡ್ದಾಗ ಇರ್ತೀರಿ. ನೀವು ಮೇನ್ಸ್ ಸಿದ್ಧತೆ ಮಾಡೋಕ್ಕೆ ನಿಮಗೆ ಅವಕಾಶನೇ ಆಗಲ್ಲ. ಇಷ್ಟರಲ್ಲಿ ಏನಾಗ್ತದೆ ಅಂತಂದರೆ ಆಲ್ಮೋಸ್ಟ್ ನೀವು ಪ್ರಿಲಿಮ್ಸ್ ಬರೆದ ನಂತರ ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಅಟ್ಲೀಸ್ಟ್ 1.5 to 2 months ತೊಗೋತಾರೆ. ನಿಮ್ಮ ಸ್ಕೋರ್ ಕಡಿಮೆ ಆಗಿತ್ತಂತಂದ್ರೆ 2 months ಬರೀ ರಿಸಲ್ಟ್ಗಾಗಿ ವೇಟ್ ಮಾಡ್ತಾರೆ, ನಂದು ಆಗ್ತದೋ ಇಲ್ಲೋ ಅಂತ. ಸಪೋಸ್ ನೀವು 2 months ನೀವು ವೇಸ್ಟ್ ಮಾಡಿಬಿಟ್ರೆ ಇನ್ನು 1.5 month 2 monthsದಲ್ಲಿ ಮೇನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿಬಿಡ್ತಾರೆ. ಅವಾಗ ಏನಾಗ್ತದೆ ಅಂತಂದರೆ ಆಲ್ರೆಡಿ 2 months ನೀವು ವೇಸ್ಟ್ ಮಾಡಿಬಿಟ್ಟಿರ್ತೀರಿ, ಇನ್ನು 2 monthsದಲ್ಲಿ ನಿಮಗೆ ಹೋಲ್ ಸಿಲೆಬಸನ್ನು ಕವರ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಹೋಲ್ ಸಿಲೆಬಸನ್ನು ಕವರ್ ಮಾಡಿದರೂ ಸಹ ಎಫೆಕ್ಟಿವ್ ಆಗಿ ಆನ್ಸರ್ ರೈಟಿಂಗ್ ಬರೆಯೋಕ್ಕಾಗಲ್ಲ. ಯಾಕಂದರೆ ವಿದಿನ್ 2 monthsದಾಗ ವಿ ಕಾಂಟ್ ಡೂ ಎನಿಥಿಂಗ್ ಎಟ್ ಆಲ್. ಹಾಗಾಗಿ ಚೆನ್ನಾಗಿ ಸ್ಕೋರ್ ಮಾಡಬೇಕು. 200+ ಮಾಡಿದರೆ ಪ್ರಿಲಿಮ್ಸ್ ಮುಗಿದು ಒಂದು 2 ದಿನ ರೆಸ್ಟ್ ಮಾಡಿ ಅಗೇನ್ ಯು ಸ್ಟಾರ್ಟ್ ವಿತ್ ಮೇನ್ಸ್. ಇಲ್ಲಿ 2 months ಮಾಡಿರ್ತೀರ ಬಿಫೋರ್ ರಿಸಲ್ಟ್ ಬರೋಕ್ಕಿಂತ, ಆ ನಂತರ ಪ್ರಿಲಿಮ್ಸ್ ರಿಸಲ್ಟ್ ಬಂದ ನಂತರನೂ 2.5 months ಮಾಡಿರ್ತೀರಿ. ಅವಾಗ ನಿಮ್ಮದು ಸಂಪೂರ್ಣವಾಗಿ ಎಲ್ಲ ಹೋಲ್ ನಿಮ್ಮ ಮೇನ್ಸ್ ಸಿದ್ಧತೆ ಕಂಪ್ಲೀಟ್ ಆಗ್ತದೆ. ಅವಾಗ ನೀವು ಮೇನ್ಸಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುವುದು ಮಾತ್ರವಲ್ಲದೆ ಒಳ್ಳೆಯ ಹುದ್ದೆಯನ್ನು ಸಹ ನೀವು ಗಿಟ್ಟಿಸಿಕೊಳ್ಬೋದು ಅಂತಕ್ಕಂಥದ್ದು ನಂದು ಒಂದು ಸ್ವಂತ ಅನುಭವ. ಇನ್ನೊಂದು ಮಾತು ಏನಂತಂದರೆ ಈ ಪ್ರಿಲಿಮ್ಸ್ ಲೋ ಸ್ಕೋರ್ ಆತಂದ್ರೆ ಯಾವ ಥರ ಪರಿಸ್ಥಿತಿ ಆಗ್ತದೆ ಅಂತಂದ್ರೆ ಭಾಳಷ್ಟು ಆಸ್ಪರೆಂಟ್ಸ್ಗಳನ್ನು ನಾನು ನೋಡಿದ ಹಾಗೆ ನೀರಿಳಿಯದ ಗಂಟಲದೊಳಗೆ ಕಡುಬು ತುರುಕಿದಂತೆ ಸರ್ವಜ್ಞ, ಈ ಥರ ಆಗಿಬಿಡ್ತದೆ ಪರಿಸ್ಥಿತಿ. ಏನು ಮೇನ್ಸ್ ಓದ್ಲು ಏನು ಬ್ಯಾಡು, ಯಾಕಂದ್ರೆ ಡೆಲಿಮಾದೊಳಗೆ ವೆದರ್ ಐ ಆಮ್ ಕ್ವಾಲಿಫೈಡ್ ಆರ್ ನಾಟ್ ಅಂತಕ್ಕಂಥದ್ದು. ಅದಕ್ಕಾಗಿ ವಾಟ್ ಇಟ್ ಇಂಡಿಕೇಟ್ ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಪ್ರಿಲಿಮ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಪ್ರತಿಯೊಂದು ಟೈಮ್ ಬರೆದ್ರು ನನ್ನ ಪ್ರಿಲಿಮ್ಸ್ ಅಂತಕ್ಕಂಥ ಸ್ಕೋರ್ 190 ನಿಯರ್ಲಿ 200 ಇರ್ತಿತ್ತು. ಆ ಥರ ನಾನು ಯಾವ ಥರ ಈ ಸ್ಕೋರ್ ಮಾಡ್ತಿದ್ದೆ ಅಂತಕ್ಕಂಥದ್ದನ್ನು ನನ್ನ ಅನುಭವ ಒಂದೆರಡು ಮಾತುಗಳನ್ನು ನಾನು ಶೇರ್ ಮಾಡ್ಕೋತೀನಿ. ಏನಂತಂದರೆ ಫಸ್ಟ್ ನಾನು ಒಂದು ಕಲಾ ವಿಭಾಗದಿಂದ ಬಂದ ವಿದ್ಯಾರ್ಥಿ, ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದ ವಿದ್ಯಾರ್ಥಿ. ನಾನು ಎವ್ರಿ ಕ್ಯಾಂಡಿಡೇಟ್ ನಿಮ್ಮನ್ನು ನೀವು ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಫಸ್ಟು. ಯಾಕಂದರೆ ಇಟ್ ಈಸ್ ಅ ಈಕ್ವಲ್ ಪ್ಲಾಟ್ಫಾರ್ಮ್. ಇದು ಎಲ್ಲ ಪೂರ್ವಭಾವಿ ಮೇನ್ಸ್ ಆಗಿರ್ಬೋದು, KS ಅಂತಕ್ಕಂಥದ್ದು ಇಟ್ ಈಸ್ ಅ ಈಕ್ವಲ್ ಪ್ಲಾಟ್ಫಾರ್ಮ್. ಇಲ್ಲಿ ಒಬ್ಬ MBBS ಇದ್ದವನು ಫೈಟ್ ಮಾಡ್ಬೋದಾ, ಒಬ್ಬ ಇಂಜಿನಿಯರಿಂಗ್ ಇದ್ದ ವಿದ್ಯಾರ್ಥಿನೂ ಫೈಟ್ ಮಾಡ್ಬೋದಾ, ಒಬ್ಬ BCom ಪದವೀಧರ ಮಾಡ್ಬೋದಾ, ಒಬ್ಬ ಕಲಾ ವಿಭಾಗದವ ಮಾಡ್ಬೋದಾ. ನಾನು ಕಲಾ ವಿದ್ಯಾರ್ಥಿ ಆಗಿರೋದ್ರಿಂದ, ಕಲಾ ವಿಭಾಗದ ಒಬ್ಬ ವಿದ್ಯಾರ್ಥಿ ಆಗಿರೋದ್ರಿಂದ ಪ್ರಿಲಿಮ್ಸಲ್ಲಿ ನಂದು ಸ್ಟ್ರೆಂತ್ ಯಾವುದು, ನಂದು ವೀಕ್ನೆಸ್ ಯಾವುದು ಅಂತಕ್ಕಂಥದ್ದನ್ನು ನಾನು ಇವ್ಯಾಲ್ಯೂಯೇಟ್ ಮಾಡ್ಕೋತಾ ಇದ್ದೆ. ನಾನು ಕಲಾ ವಿಭಾಗದಿಂದ ಬಂದಿರೋದ್ರಿಂದ ಮೆಂಟಲ್ ಎಬಿಲಿಟಿ ನನಗೆ ಲಿಟಲ್ ಬಿಟ್ ಡಿಫಿಕಲ್ಟ್ ಆಗ್ತಿತ್ತು. ಹಾಗಾಗಿ ನಾನೇನು ಮಾಡಿದೆ, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಂತಕ್ಕಂಥದ್ದು ಪ್ರಿಲಿಮ್ಸಿಗೆ 2 ಪೇಪರ್ಗಳನ್ನು ಇಟ್ಟಿದ್ದಾನೆ. ಟೋಟಲಾಗಿ 400 ಮಾರ್ಕ್ಸ್ ಇದೆ. 400 ಮಾರ್ಕ್ಸಿಗೆ ಹಾರ್ಡ್ಲಿ ಜಸ್ಟ್ 50% ನೀವು ಮಾರ್ಕ್ಸ್ ತೊಗೊಂಡ್ರೆ ಯು ಆರ್ ದ ಟಾಪರ್ ಇನ್ ಪ್ರಿಲಿಮ್ಸ್. 100% ಯು ವಿಲ್ ಕ್ವಾಲಿಫೈಡ್ ಪ್ರಿಲಿಮಿನರಿ ಎಕ್ಸಾಮ್. ಹಾಗಾಗಿ ನಾನೇನು ಮಾಡ್ತಾಯಿದ್ದೆ ಅಂದರೆ, ಕಲಾ ವಿಭಾಗದ ವಿದ್ಯಾರ್ಥಿ ಆಗಿರೋದ್ರಿಂದ ಫಸ್ಟ್ ಪೇಪರ್ದಲ್ಲಿ ನಂದು ಸ್ಟ್ರೆಂತ್ ಎಲ್ಲಿದೆ ಅಂತಕ್ಕಂಥದ್ದು ನಾನು ಫೈಂಡ್ ಔಟ್ ಮಾಡಿಕೊಂಡು, ನಂದು ಸ್ಟ್ರೆಂತು ಫಸ್ಟ್ ಪೇಪರ್ GS ಫಸ್ಟ್ ಪೇಪರ್ ನಂದು ಸ್ಟ್ರೆಂತು. ಅದಕ್ಕಾಗಿ ಅಲ್ಲಿ ಭಾಳ ನಾನು ಫೋಕಸ್ ಕೊಡ್ತಾಯಿದ್ದೆ. ಅಲ್ಲಿ ನಾನು ಜಾಸ್ತಿ ಫೋಕಸ್ ಕೊಡೋದ್ರಿಂದ ಸುಮಾರು ಮೈನಸ್ ಮಾಡಿ 75ರಿಂದ 80 ಮಾರ್ಕ್ಸ್ GS ಪೇಪರ್ ಫಸ್ಟ್ ಪತ್ರಿಕೆಯಲ್ಲಿ ನನಗೆ ಅಂಕಗಳು ಬರ್ತಾಯಿತ್ತು. 75ರಿಂದ 80 ಅಂದರೆ ಫಸ್ಟ್ ಪೇಪರ್ದಲ್ಲಿ ಐ ಗಾಟ್ 160. ನಾನು 3 ಬಾರಿ ಪ್ರಿಲಿಮ್ಸ್ ಬರೆದ್ರು ನನ್ನ ಪ್ರಥಮ ಪತ್ರಿಕೆ ಸ್ಕೋರು 150ರಿಂದ 160 ತಳಗೆ ಎಂದೂ ಬಂದಿಲ್ಲ. ಸೆಕೆಂಡ್ ಪೇಪರು ಆಲ್ರೆಡಿ ತಮಗೆ ಹೇಳಿದ ಹಾಗೆ ನಾನು ಸೈನ್ಸು ಮತ್ತು ಇದು ಮೆಂಟಲ್ ಎಬಿಲಿಟಿ ಲಿಟಲ್ ಬಿಟ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಡಿಫಿಕಲ್ಟ್ ಆಗ್ತಿತ್ತು. ನನಗೆ ಡಿಫಿಕಲ್ಟ್ ಆಗ್ತದಂತ ನಾನು ಕೈ ಬಿಡ್ತಿದ್ದಿಲ್ಲ. ನನ್ನ ಫ್ರೆಂಡ್ಸ್ಗಳು ಒಂದಷ್ಟು ಜನ BSc ಅವರಿದ್ದರು. ಒಬ್ಬರು ಚೇತನ್ ಅಂತಕ್ಕಂಥ BSc ಇದ್ದಾವಿದ್ದ. ಹೀ ಈಸ್ ವೆಲ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಜನರಲ್ ಸೈನ್ಸು. ಅವನ ಕಡೆ ಡೈಲಿ ಒಂದೊಂದು ತಾಸು ಹೋಗ್ತಾ ಇದೆ, ಜಸ್ಟ್ ಡಿಸ್ಕಷನ್ ಚರ್ಚೆ ಮಾಡ್ತಾಯಿದ್ದೆವು. ಹಾಗಾಗಿ ಸೆಕೆಂಡ್ ಪೇಪರ್ ಬಗ್ಗೆ ನಾನು ಅಷ್ಟೊಂದು ಭಾಳ ಟ್ರಸ್ಟ್ ಕೊಡ್ತಾ ಇದ್ದಿಲ್ಲ. ಬಟ್ ಸೆಕೆಂಡ್ ಪೇಪರ್ದಲ್ಲಿ ಒಂದು ಟಾಪಿಕ್ ಇದೆ, ಕರೆಂಟ್ ಅಫೇರ್ಸ್ 40 ಮಾರ್ಕ್ಸಿಗೆ ಕೇಳ್ತಾನೆ. ಅದು ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸು. ಅಲ್ಲಿ 40 ಕ್ವಶನ್ಗೆ ಮಿನಿಮಮ್ 35+ ನನಗೆ ಬಂದೇ ಬರ್ತಿತ್ತು ಅಂಕಗಳು. 35
ಪ್ಲಸ್ ಕ್ವಶನ್ಸ್ಗಳಿಗೆ ನಾನು ಕರೆಕ್ಟ್ ಆಗ್ತಿತ್ತು. ಅದು ಹೇಗೆ ಅಂತಂದರೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತಕ್ಕಂಥ ಒಂದು ಬುಕ್ ಇದೆ. ಇಟ್ ಈಸ್ ಬೈಬಲ್ ಫಾರ್ KS ಪ್ರಿಲಿಮ್ಸ್ ಆ್ಯಸ್ ವೆಲ್ ಆ್ಯಸ್ ಮೇನ್ಸ್ ಎಕ್ಸಾಮಿನೇಷನ್ಸ್. ಆ ಬುಕ್ಕನ್ನು, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಬುಕ್ಕನ್ನು ನನ್ನದೇ ಆದಂಥ ಓನ್ ನೋಟ್ಸ್, ಪ್ರಿಲಿಮ್ಸ್ ಆ್ಯಸ್ ವೆಲ್ ಆ್ಯಸ್ ಮೇನ್ಸ್, ಇದಕ್ಕೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತಾರೆ. ಇದು ಪ್ರಿಲಿಮ್ಸ್ಗೆ ಆಗಬೇಕು, ಮೇನ್ಸ್ಗೂ ಆಗಬೇಕು, ಆ ಥರ ನೋಟ್ಸ್ ಮಾಡ್ತಾಯಿದ್ದೆ, ಅದನ್ನು ರಿವಿಷನ್ ಮಾಡ್ತಾಯಿದ್ದೆ. ಹೀಗಾಗಿ ಅಲ್ಲಿ 40ಗೆ ನಿಯರ್ಲಿ 35 ಕ್ವಶನ್ಸನ್ನು ನಾನು ರೈಟ್ ಮಾಡ್ತಿದ್ದೆ. ಅಲ್ಲಿ ಒಳ್ಳೆಯ ಸ್ಕೋರ್ ಬರ್ತಿತ್ತು. ಇವು ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಎವರೇಜ್ ಇತ್ತು ಹಾರ್ಡ್ಲಿ. ಹೀಗಾಗಿ ಅಲ್ಲಿ ಒಂದು ನನಗೆ ಜಸ್ಟ್ 35 to 40 ಕ್ವಶನ್ಸ್ ಬಂದರೆ ಇಟ್ ಈಸ್ ಮೋರ್ ದೆನ್ ಎನಫ್. ಹೀಗಾಗಿ ಸುಮಾರು 200+ ತನಕ ನನ್ನ ಪ್ರಿಲಿಮ್ಸಲ್ಲಿ ಒಳ್ಳೆಯ ಸ್ಕೋರ್ ಆಗ್ತಾಯಿತ್ತು. ಓಕೆ ವಿದ್ಯಾರ್ಥಿಗಳೇ, ನೋಡಿ, ಬರೇ ಓದೋದಲ್ಲ, ಸ್ಟ್ರಾಟಜಿ ಇರಬೇಕು. ಯಾಕೆ ಅವರು ಯಶಸ್ಸಾಗಿದ್ದಾರೆ, ಯಾಕೆ ಇವತ್ತು ಸಾಧಕರಾಗಿ ನಿಮ್ಮ ಮುಂದೆ ಬಂದಿದ್ದಾರೆ ಅಂದರೆ ಅವರ ಸ್ಟ್ರೆಂತು ಮತ್ತು ವೀಕ್ನೆಸ್ಗಳನ್ನು ಅವರು ಕಂಡುಹಿಡಿದಿದ್ದಾರೆ. ನಿಮಗೂ ಕೂಡ ಯಶಸ್ಸು ಅನ್ನೋದು ಬೇಕು ಅಂದರೆ ನಿಮ್ಮ ಸ್ಟ್ರೆಂತ್ ಯಾವುದು, ಯಾವ ಸಬ್ಜೆಕ್ಟಲ್ಲಿ ನೀವು ಸ್ಕೋರ್ ಮಾಡ್ಬೋದು, ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಸ್ಕೋರ್ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನೀವು ಅರ್ಥಕೊಳ್ಳೋದು ನಿಮ್ಮ ಸಕ್ಸಸ್ಸಿನ ದಾರಿಯಾಗಿದೆ ಫ್ರೆಂಡ್ಸ್. ಸೊ ತುಂಬ ಪ್ರಿಯ ವಿದ್ಯಾರ್ಥಿಗಳೇ, ಸೊ ಎಷ್ಟು ಚೆನ್ನಾಗಿ ಅವರು ಪ್ರಿಲಿಮ್ಸ್ಗೆ ಪ್ರಿಪೇರ್ ಮಾಡಬೇಕು ಅಂತ ನಮ್ಗೆ ಹೇಳಿದರು. ಆಮೇಲೆ ಈ ವರ್ಷ 2020ರಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮೇನ್ಸ್ ಎಕ್ಸಾಮ್ ನಡೆಯೋದಿದೆ. KPSC ಮತ್ತು ACSAD ಮೇನ್ಸ್ ಎಕ್ಸಾಮ್ ನಡೆಯೋದಿದೆ. ಸೊ ಮೇನ್ಸ್ ಎಕ್ಸಾಮನ್ನು ಯಾವ ಥರ ಫೇಸ್ ಮಾಡಬೇಕು ಮತ್ತು ಅವರು ಮೇನ್ಸ್ ಎಕ್ಸಾಮ್ ಸ್ಟ್ರಾಟಜಿ ಯಾವ ಥರ ಇತ್ತು ಅಂತ ಈಗ ನಮ್ಮೊಂದಿಗೆ ಶೇರ್ ಮಾಡ್ಕೋತಾರೆ. ಎಲ್ಲರೂ ಕೂಡ ಧ್ಯಾನದಿಂದ ಕೇಳಿ, ನಿಮಗೂ ಕೂಡ ಆ ಒಂದು ಸ್ಟ್ರಾಟಜಿ ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ ಫ್ರೆಂಡ್ಸ್. ಸೊ ಸರ್, ನೀವು ಮೇನ್ಸ್ ಸ್ಟ್ರಾಟಜಿನ ಶೇರ್ ಮಾಡಬೇಕು. ನೋಡಿ, KS ಅಂತಕ್ಕಂಥದ್ದು ಒಂದು ಬರವಣಿಗೆಯ ಪರೀಕ್ಷೆ. ಭಾಳಷ್ಟು ಜನ ಪ್ರಿಲಿಮ್ಸ್ ಪಾಸ್ ಆದ ನಂತರ ವಿದ್ಯಾರ್ಥಿಗಳು ಏನು ಮಾಡ್ತಾರಂತಂದರೆ, ನಾ KS ಆದೆ ಅನ್ನೋ ಲೆವೆಲಿಗೆ ಇರ್ತಾರೆ. ಬಟ್ ಹಾಗಲ್ಲ. ಪ್ರಿಲಿಮ್ಸ್ ಕ್ವಾಲಿಫೈ ಜಸ್ಟ್ ಇಟ್ ಈಸ್ ಎಂಟ್ರೆನ್ಸ್ ಇದ್ದಂಗೆ, ಅದೇ ಜಸ್ಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇದ್ದಾಗೆ. ಅದಕ್ಕಾಗಿ ರಿಯಲಿ ನಾವು KS ಆಫೀಸರ್ ಆಗ್ತೀವೋ ನಿಲ್ಲೋ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡೋದು ಮೇನ್ಸ್ ಎಕ್ಸಾಮಿನೇಷನ್ಸ್. ನಾವು ಯಾವ ಥರ ಮೇನ್ಸ್ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನನ್ನ ಅನುಭವಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, essay ಪೇಪರ್ ಅಂತಕ್ಕಂಥದ್ದಿದೆ. ಫಸ್ಟ್ ಪೇಪರು GS 4 ಪತ್ರಿಕೆಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಈಗ ಲಾಸ್ಟ್ ಒಂದು 3 ಬ್ಯಾಚ್ದಲ್ಲಿ ನೋಡಿದರೆ ಸ್ಕೋರಿಂಗ್ ಯಾವ್ಯಾವ ಪೇಪರ್ ಸ್ಕೋರಿಂಗ್ ಅದಾವ ಅಂತಕ್ಕಂಥದ್ದನ್ನು ತಾವೆಲ್ಲರೂ ತಿಳ್ಕೋಬೇಕು. ಇದರಲ್ಲಿ ಇತ್ತೀಚೆಗೆ ಒಂದು 2-3 ಅಟೆಂಪ್ಟ್, ಲಾಸ್ಟ್ ಬ್ಯಾಚ್ 2ರಿಂದ 3 ಬ್ಯಾಚಸನ್ನು ನಾವು ನೋಡಿದ ಹಾಗೆ essay ಅಂತಕ್ಕಂಥದ್ದು ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್. ಅಂಡರ್ ಎಥಿಕ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇವು 3 ಪೇಪರ್ ತುಂಬಾ ಮುಖ್ಯ. ಈ 3 ಪೇಪರ್ದಲ್ಲಿ ಒಳ್ಳೆಯ ಅಂಕಗಳು ಬಂದರೆ ವೆದರ್ ವಿ ಆರ್ ಇನ್ ಆರ್ ಔಟ್ ಅಂತಕ್ಕಂಥದ್ದನ್ನು ಈ 3 ಪತ್ರಿಕೆಗಳು ಡಿಸೈಡ್ ಮಾಡ್ತವೆ. ಹಾಗಾದರೆ ಈಗ ಮೂಲತಃ ಏನು ನೋಡೋಣ ಅಂತಂದರೆ, ಪ್ರಬಂಧ ಬಗ್ಗೆ ಯಾವ ಥರ ಪ್ರಬಂಧದಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಫಸ್ಟ್ ಆಫ್ ಆಲ್, ಇದಕ್ಕಿಂತ ಮೊದಲು ಇದು KS ಅಂತಕ್ಕಂಥದ್ದು ಇಟ್ ಈಸ್ ಅ ನಾಟ್ ಆ್ಯನ್ 100 ಮೀಟರ್ ಜರ್ನಿ, ಇಟ್ ಈಸ್ ಅ ಮ್ಯಾರಾಥಾನ್. ಇದು ನಿಮಗೂ ಗೊತ್ತಿರಬೇಕು, ಇಟ್ ಈಸ್ ಅ ಮ್ಯಾರಾಥಾನ್. ಅನದರ್ ಪಾಯಿಂಟ್ ಈಸ್, ನಾನು ಮೊದಲೇ ಹೇಳಿದೆ, ಇಟ್ ಈಸ್ ಅ ರಿಟರ್ನ್ ಬೇಸ್ಡ್ ಎಕ್ಸಾಮಿನೇಷನ್, ಇಟ್ ಈಸ್ ರೈಟಿಂಗ್ ಬೇಸ್ಡ್ ಎಕ್ಸಾಮಿನೇಷನ್ಸ್. ಇದು ಒಂದು ಬರವಣಿಗೆಯ ಪರೀಕ್ಷೆ. ಯಾರು ತುಂಬ ಚೆನ್ನಾಗಿ ಬರೀತಾರೋ ದೇ ವಿಲ್ ಬಿಕಮಿಂಗ್ ಆನ್ KS ಆಫೀಸರ್. ಅದು ಬರವಣಿಗೆ ಅಂತಂದರೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳ್ತೇನೆ. ಡೈಲಿ ಬರಿಬೇಕು. ಈಗ ಸಲ ಮೇನ್ಸ್ ಬರೆಯೋರಾಗಿರ್ಬೋದು, ಇನ್ನು ನೆಕ್ಸ್ಟ್ ಅಟೆಂಪ್ಟ್ ಕರೀತಾರೆ 2021ದಲ್ಲಿ, ಅವಾಗ ನೀವು ಅಪಿಯರ್ ಆಗೋರು ಇರ್ಬೋದು. ಏನು ಮಾಡಬೇಕಂತಂದರೆ ಡೈಲಿ 3 to 4 ಪೇಜಸ್ ಅಟ್ಲೀಸ್ಟ್ ಬರಿತಾ ಇರಬೇಕು. ಯಾವ ಥರ ಅಂತಂದರೆ, ಇದೊಂದು ಉದಾಹರಣೆ ಹೇಳಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಳ್ಳಿಯಲ್ಲಿ ಒಬ್ಬ ಶೆಟ್ಟಿ ಅಂತಿದ್ದ. ಶೆಟ್ಟಿ ಅವನು ನಮ್ಮ ಫ್ರೆಂಡನ ತಂದೆ, ಅವನು ನನ್ನ ಗೆಳೆಯನ ತಂದೆ. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಆ ಶೆಟ್ಟಿ ಏನು ಮಾಡ್ತಾ ಇದ್ದಂತಂದರೆ, ಡೈಲಿ 9 ಗಂಟೆ, ರಾತ್ರಿ 9 ಗಂಟೆ ನಂತರ 10 ಗಂಟೆವರೆಗೆ ಏನೋ ಒಂದು ಬರಿತಾ ಕುಂದಿರ್ತಿದ್ದು. ನಾನು ನಮ್ಮ ಗೆಳೆಗೆ ಹೇಳಿದೆ, ಏನಪ್ಪ ನಿಮ್ಮಪ್ಪ ಏನು ಬರಿತಾ ಇದ್ದಾನಲ್ಲ, ಡೈಲಿ ಏನು ಬರಿತಾನೋ ಅಂತ. ಏನು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ ನಮ್ಮ ಫ್ರೆಂಡ್ ಅಂದ. ಒಂದಿನ ಮಧ್ಯಾಹ್ನ ನನ್ನ ಗೆಳೆಯ, ನಾನು ನಿಮ್ಮಪ್ಪ ಏನು ಬರಿತಾನೆ ಅಂತಕ್ಕಂಥದ್ದು ನೋಡಿಬಿಡೋಣ ಅಂತ ಹೋಗಿ ನೋಡಿಬಿಟ್ಟು, ಆ ಶೆಟ್ಟಿ ಏನು ಬರಿತಾ ಇದ್ದಂತಂದರೆ, ಡೈಲಿ ಮನೆ ಖರ್ಚು ಎಷ್ಟಾಯಿತು, ಹೊಲಗಳಿಗೆ ಎಷ್ಟು ಆಳುಗಳು ಬಂದಿದ್ದು, ಎಷ್ಟು ದುಡ್ಡು ಕೊಟ್ಟೆ, ಹೆಂಡತಿಗೆ ಎಷ್ಟು ದುಡ್ಡು ಕೊಟ್ಟೆ, ಸಂತಿಗೆ ಎಷ್ಟು ಖರ್ಚಾಯಿತು ಅಂತಕ್ಕಂಥದ್ದನ್ನು ಡೈಲಿ
ಎವ್ರಿ ಡೇ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ 3 to 4 ಪೇಜಸನ್ನು ಬರಿತಾ ಇದ್ದ. ಹಾಗೆ ನಾವು KS ಆಫೀಸರ್ ಆಗಬೇಕಾದ್ರೆ ಯು ಶುಡ್ ಬಿಕಮಿಂಗ್ ಆ್ಯನ್ ಶೆಟ್ಟಿ. ಶೆಟ್ಟಿಯಿಂದ ಏನು ಇದ್ರ ಅರ್ಥ ಐತೆ ಭಾವಾರ್ಥ, ಆ ಶೆಟ್ಟಿಗತೆ ನಾವು ಡೈಲಿ ಬರೀಲೇಬೇಕು. ಈ ಬರಿಬೇಕಂದ್ರೆ ಏನು ಬರಿಬೇಕು ದಿನಾಲು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ. ಏನು ಬರಿಬೇಕಂತಂದರೆ ಡೈಲಿ ಎದ್ದ ತಕ್ಷಣ ಕನ್ನಡ ಮೀಡಿಯಮ್ದವರು ಓದೋರು ಪ್ರಜಾವಾಣಿ ಪತ್ರಿಕೆಯನ್ನು ಓದಿ, ಇಂಗ್ಲೀಷ್ ಮೀಡಿಯಮ್ ಯಾರು ಓದೋರಿದ್ದರೆ ದ ಹಿಂದೂ ಅಂತಕ್ಕಂಥ ಪತ್ರಿಕೆ ಓದಿ. ಪ್ರಜಾವಾಣಿ ಪೇಪರ್ ಬಗ್ಗೆ ನಾನು ಮಾತನಾಡಬೇಕಾದ್ರೆ, ನಾನಿವತ್ತು KS ಆಫೀಸರ್ ಆಗಬೇಕಾದ್ರೆ 60% ಆಫ್ ದ ಸಿಲೆಬಸ್ ಕವರ್ ಇನ್ ಪ್ರಜಾವಾಣಿ ನ್ಯೂಸ್ ಪೇಪರ್. ಇದರ ಮಹತ್ವವನ್ನು ನಾನು ಹೇಳಿಕೆ ಇಷ್ಟಪಡ್ತೇನೆ. ಪ್ರಜಾವಾಣಿ ಪೇಪರ್ ಮಾರ್ನಿಂಗ್ ಎದ್ದ ತಕ್ಷಣ ಜಸ್ಟ್ ಓದಿ ಮೂಲೆಯಲ್ಲಿಡ್ರ ಸಾಲದು. ಜಸ್ಟ್ ಏನು ಓದಿರ್ತಿರಲ್ಲ ಅದರಲ್ಲಿರ್ತಕ್ಕಂಥ ಬುಲೆಟ್ ಪ್ರೂಫ್ಸ್ ಪಾಯಿಂಟ್ಗಳನ್ನು ಅಟ್ಲೀಸ್ಟ್ 4 to 5 ಪೇಜಸ್ ನೀವು ಡೈಲಿ ನಿಮ್ಮ ರೈಟಿಂಗ್ದಲ್ಲಿ ಬರೀಲೇಬೇಕು. ಇವತ್ತು ನೀವು ನೆಕ್ಸ್ಟ್ ಅಟೆಂಪ್ಟ್ ಕೊಡೋರು 2021 ಬರೀ ಅವರು ಈಗ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಹೇಳಿದೆ, ಇಟ್ ಈಸ್ ನಾಟ್ ಆ್ಯನ್ 100 ಮೀಟರ್ಸ್ ಜರ್ನಿ, ಇಟ್ ಈಸ್ ಅ ಮ್ಯಾರಥಾನ್. ಇವತ್ತರಿಂದ ನೀವು ಬರವಣಿಗೆಯನ್ನು ಸ್ಟಾರ್ಟ್ ಮಾಡಿದರೆ ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ನಿಮಗೆ KS ಅಂತಕ್ಕಂಥದ್ದು ಒಂದು ಸುಲಭ ಬಾಳೆಹಣ್ಣು ಥರ ಆಗ್ತದೆ. ಇದಕ್ಕೇನಂತಾರೆ ಅಂದ್ರೆ ಇಟ್ ಈಸ್ ಆ್ಯನ್ ಇಂಟಿಗ್ರೇಟೆಡ್ ಅಪ್ರೋಚ್. ಇಲ್ಲ ಪ್ರಿಲಿಮ್ಸ್ ಆಗಲಿ ಸರ, ಪ್ರಿಲಿಮ್ಸ್ ರಿಸಲ್ಟ್ ಬಂದಿಂದ ಮೇನ್ಸ್ ಆದ್ರೆ ನೋಡಿರಾತಿ, ಅವಾಗ ಬರೆದ್ರಾತಿ, ಇಂಥವ್ರಿಂದ ಎಂದೂ ಆಗಲ್ಲ. ಅದಕ್ಕಾಗಿ ಇದಕ್ಕೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತಕ್ಕಂಥದ್ದು ಬೇಕು. ಹಾಗಾಗಿ ಪೇಪರ್ ರೀಡಿಂಗ್ದಿಂದ ಏನು ಇಂಪಾರ್ಟೆನ್ಸ್ ಅಂತಂದರೆ ಅತಿ ಮುಖ್ಯ 3 ಪಾಯಿಂಟ್ಸ್ಗಳನ್ನ ನಾನು ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತೀನಿ. 1ನೇ ಪಾಯಿಂಟ್ ಏನಂತಂದರೆ ಶಬ್ದ ಸಂಗ್ರಹ. ಪತ್ರಿಕೆಗಳು ಪ್ರಜಾವಾಣಿ ಪೇಪರ್ ಓದೋದ್ರಿಂದ ಶಬ್ದ ಸಂಗ್ರಹ ಆಗ್ತದೆ. ಈ ಶಬ್ದ ಸಂಗ್ರಹ ಅಂತಕ್ಕಂಥದ್ದು KS ಮುಖ್ಯ ಪರೀಕ್ಷೆಗೆ ಅತಿ ಮುಖ್ಯವಾದ ಘಟಕ. ಒಂದು ಎಸ್ಸೆ 2 ಎಸ್ಸೆ ಬರೀಬೇಕಾಗಿರ್ತದೆ. ಒಂದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರ್ತದೆ, ಇನ್ನೊಂದು ಸ್ಟೇಟ್ ರಿಲೇಟೆಡ್ ಇಶ್ಯೂಸ್ ಇರ್ತದೆ. 2 ಎಸ್ಸೆ ಮಿನಿಮಮ್ 40 to 50 ಪೇಜ್ ಬರೀಬೇಕಾಗಿರ್ತದೆ. ನಾವು ಎಸ್ಸೆ 3 ಅವರ್ಸ್ದಲ್ಲಿ ಮಿನಿಮಮ್ 40 to 50 ಪೇಜಸನ್ನು ಬರೀಬೇಕಾಗಿರ್ತದೆ. ಹಾಗಾದರೆ ನಿಮ್ಮ ಶಬ್ದ ಸಂಗ್ರಹ ಯಾವ ಲೆವೆಲಿಗೆ ಇರಬೇಕು? ಈ ಶಬ್ದ ಸಂಗ್ರಹ ಎಲ್ಲಿಂದ ಬರ್ತದಂತಂದ್ರೆ ಡೈಲಿ ಯಾರು ಪೇಪರನ್ನು ಓದ್ತಾರೋ ಅವರಲ್ಲಿ ಶಬ್ದ ಸಂಗ್ರಹ ಅಂತಕ್ಕಂಥದ್ದು ಅತ್ಯುನ್ನತವಾಗಿರ್ತದೆ. ಒಂದು ಶಬ್ದ ಸಂಗ್ರಹ. 2ನೇದ್ದು ವಿಷಯ ಸಂಗ್ರಹ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಷಯ ಸಂಗ್ರಹ ಪೇಪರ್ದಿಂದ ಮಾತ್ರ ಸಾಧ್ಯ. ಇಲ್ಲ ನಾ ಈ ಮ್ಯಾಗ್ಝಿನ್ಸ್ ಓದ್ತನು, ಯಾವುದೋ ಟೆಲಿಗ್ರಾಮ್ ಆ್ಯಪ್ದಾಗೆಲ್ಲ ರೆಡಿಮೇಡ್ ಮಾಡಿಬಿಡ್ತಾನೋ, ನೋ, ಇಟ್ ಈಸ್ ನಾಟ್ ವರ್ಕ್ ಎಟ್ ಆಲ್. ಪ್ರಾಕ್ಟಿಕಲಾಗಿ ಪೇಪರ್ ತೊಗೋಬೇಕು, ನಿಮ್ಮದೇ ಆದಂಥ ನೋಟ್ಸ್ ಮಾಡಬೇಕು, ಅದನ್ನು ರಿವಿಷನ್ ಮಾಡಬೇಕು. ನೋಟ್ಸ್ ಮಾಡಿ ಮತ್ತು ಮೂಲೆಗಿಡ್ರೆ ಅದು ವರ್ಕ್ ಆಗಲ್ಲ. ಎವ್ರಿ ಮಂತ್ ನೀವು ಒಂದು ಮಂತಿದ್ದು ಆಯ್ತು ಅಂತಂದ್ರೆ ಅದು ಮತ್ತೆ ಅದ ಮಂತಾಗ ಲಾಸ್ಟ್ 29th or 30th ಲಾಸ್ಟ್ ಮಂತ್ ಒಂದು 3-4 ಸಲ ಅದನ್ನು ರಿವಿಷನ್ ಮಾಡಬೇಕು, ನಾನು ಏನು ಬರೆದಿದ್ದೇನೆ ಅಂತಕ್ಕಂಥದ್ದನ್ನು. ಒಂದು ಶಬ್ದ ಸಂಗ್ರಹ, ವಿಷಯ ಸಂಗ್ರಹ. ಅನದರ್ ವೆರಿ 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 ಇಂಪಾರ್ಟೆಂಟ್, ಭಾಷೆ ಮೇಗೆ ಪ್ರಭುತ್ವ. ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್ ಅಂತಾರೆ. ಈ ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್, ಭಾಷೆ ಮೇಗೆ ಪ್ರಭುತ್ವ ಅಂತಕ್ಕಂಥದ್ದು ಈ ಪತ್ರಿಕೆ ಪ್ರಜಾವಾಣಿ ಪೇಪರನ್ನು ಓದೋದ್ರಿಂದ ಮಾತ್ರ ಸಾಧ್ಯ. ಭಾಷೆ ಮೇಗೆ ಪ್ರಭುತ್ವ ಇದು ಮುಖ್ಯ ಪರೀಕ್ಷೆಗೆ ಅತಿ ಮುಖ್ಯ ಘಟಕ. ನಾನು ಹೇಳಿದೆ, ಎಸ್ಸೆ ಬರಿಬೇಕಾದ್ರೆ 40 to 50 ಪೇಜ್ ಬರಿಬೇಕಾಗಿರ್ತದೆ, ಮಿನಿಮಮ್ 40 ಪೇಜ್ ಬರಿಬೇಕಾಗಿರ್ತದೆ. ನಿಮ್ಮ ಭಾಷೆ ಮೇಲೆ ಯಾವ ಥರ ಪ್ರಭುತ್ವ ಇರಬೇಕಂತಕ್ಕಂಥದ್ದನ್ನು ನೀವು ವಿಚಾರ ಮಾಡಬೇಕು. ಯಾಕಂದರೆ 40 ಪೇಜ್ ಅಂತಾರೆ, ಈಚ್ ಆ್ಯಂಡ್ ಎವ್ರಿ ಪೇಜ್ ಆನ್ಸರ್ ಈಸ್ ಡಿಫರೆಂಟ್, ಮ್ಯಾಟ್ರ್ ಡಿಫರೆಂಟ್ ಇರಬೇಕು. ನೀವು ಫಸ್ಟ್ ಪೇಜ್ದಲ್ಲಿ ಬರೆದದ್ದು ಮತ್ತು 4ನೇ ಪೇಜಿಗೆ ರಿಪೀಟ್ ಮಾಡ್ತಾ ಇತ್ತು ಅಂತಂದರೆ ಒನ್ಸ್ ಇಟ್ಸ್ ಬ್ಯಾಡ್ ಇಂಪ್ರೆಷನ್ ಆನ್ ಎವ್ಯಾಲ್ಯುವೇಟರ್. ಹಾಗಾಗಿ ಈ ಭಾಷೆ ಮೇಲೆ ಪ್ರಭುತ್ವ ನೀವು ಬರಬೇಕಂತಂದರೆ, ಜ್ಞಾನ ಸಂಗ್ರಹ ಆಗಬೇಕಂತಂದ್ರೆ ಅದು ಪತ್ರಿಕೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಡೈಲಿ ಪೇಪರನ್ನು ತಾವೆಲ್ಲರೂ ಓದಲೇಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕುಡಿದು ಬಿಟ್ಟರೆ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ ಒಂದು ಪತ್ರಿಕೆ ಇರಲಿ. ಇಂಗ್ಲೀಷ್ ಮೀಡಿಯಮ್ ಓದೋರು ದ ಹಿಂದೂ ಓದ್ರಿ, ಕನ್ನಡ ಮೀಡಿಯಮ್ ಓದೋರು ಪ್ರಜಾವಾಣಿ ಓದ್ರಿ. ಮತ್ತು ಎಸ್ಸೆ ಪೇಪರ್ಗೆ ಏನೇನು ಓದಬೇಕಂತಂದರೆ, ಫಸ್ಟ್ ಎಸ್ಸೆ ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ಅಥವಾ ಸ್ಟೇಟ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು. ಬ್ರೀಫಾಗಿ ನಾನು ಏನು ಎಸ್ಸೆ ಪ್ರಿಪ್ರೇಷನ್ಸ್ಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತಕ್ಕಂಥದ್ದನ್ನು 1-2 ಮಾತುಗಳಲ್ಲಿ ಹೇಳ್ತೇನೆ. ಫಸ್ಟ್ ಅದ ಪೇಪರ್ ರೀಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅನದರ್ ಥಿಂಗ್, ಯೋಜನಾ ಅಂತಕ್ಕಂಥ ಒಂದು ಮ್ಯಾಗ್ಝಿನ್ ಬರ್ತದೆ, ಅದು ನಮ್ಮ ರೀಜ್ನಲ್ ಲ್ಯಾಂಗ್ವೇಜ್ದಲ್ಲಿ ಪಬ್ಲಿಷ್ ಆಗ್ತದೆ. ಎವ್ರಿ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಅದನ್ನು ನೀವು ತೊಗೋರಿ, ಎವ್ರಿ ಮಂತ್ ತೊಗೋರಿ. ಎವ್ರಿ ಮಂತ್ ಯೋಜನಾ ಅಂದ್ರೆ 12 ಯೋಜನಾ ಬರ್ತಾವೆ. 12 ಯೋಜನಾನ ಓದಬೇಕಾ ಅಂತಕ್ಕಂಥ ಕ್ವಶನ್ ಉದ್ಭವ ಆಗ್ತದೆ. ನೋ, ನಾಟ್ ಲೈಕ್ ದ್ಯಾಟ್. 12 ಮಂತ್ ಮ್ಯಾಗ್ಝಿನ್ದಲ್ಲಿ ನಮ್ಮ KS ಪ್ರಬಂಧ ಪಟ್ಟಕ್ಕೆ ಚಾಯ್ಸ್ ಮಾಡೋದು. ನಾನು 1 ಇಯರ್ದಲ್ಲಿ 12 ತೊಗೊಂಡಿದ್ದೆ ಯೋಜನಾ. ಇದರಲ್ಲಿ ನನ್ನ ಎಸ್ಸೆ ಟಾಪಿಕ್ ಯಾವ ಹೆಲ್ಪ್ ಆಗ್ಬೋದು, ಹಾರ್ಡ್ಲಿ 1 ಇಯರ್ದಲ್ಲಿ 4 ಮಾತ್ರ ನಾನು ಚಾಯ್ಸ್ ಮಾಡ್ಕೊತಿದ್ದೆ. ಆ 4 ಚಾಯ್ಸ್ ಮಾಡ್ಕೊತಿದ್ರಲ್ಲಿ ಅದರಲ್ಲಿ 2 ಕ್ವಶನ್ಸ್ ಬಂದಿದ್ದು.
ಇದಕ್ಕೇನಂತಾರಂದ್ರೆ ಸೆಲೆಕ್ಟಿವ್ ಇಂಟೆನ್ಸಿವ್ ರೀಡಿಂಗ್. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಂತೆ ತಮ್ಮದೇ ಆದಂಥ ಒಂದು ಸೆಲೆಕ್ಟಿವ್ ಇಂಟೆನ್ಸಿವ್ ರೀಡಿಂಗ್ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಡ್ತೇನೆ. ಹಂಸ ಪಕ್ಷಿ ಕತೆ ಎಲ್ಲರೂ ಕೇಳಿರ್ಬೋದು. ಹಂಸ ಪಕ್ಷಿ ಏನು ಮಾಡ್ತದಂದ್ರೆ, ಇಫ್ ಯು ಮಿಕ್ಸ್ಚರ್ ವಾಟರ್ ಆ್ಯಂಡ್ ಮಿಲ್ಕ್ ಇಟ್ ವಿಲ್ ಎಕ್ಸ್ಟ್ರಾಕ್ಟ್ ಓನ್ಲಿ ಮಿಲ್ಕ್. ಆ ಥರ ನಮ್ಮದು ಹಂಸ ಪಕ್ಷಿ ಆ್ಯಟಿಟ್ಯೂಡ್ ಇರಬೇಕು. KS ಒಳ್ಳೆಯ ಅಂಕಗಳಾಗಬೇಕು, ಒಳ್ಳೆಯ ನಾನು ರ್ಯಾಂಕ್ ಬಂದು ಒಳ್ಳೆಯ ಹುದ್ದೆಯನ್ನು ಗಟ್ಟಿಸಿಕೊಳ್ಬೇಕಂದ್ರೆ ವಿ ಶುಡ್ ಹ್ಯಾವ್ ಆ್ಯಟಿಟ್ಯೂಡ್ ಆ್ಯಂಡ್ ಹಂಸ ಪಕ್ಷಿ ಥರ ನಮ್ಮ ಆ್ಯಟಿಟ್ಯೂಡ್ ಇರಬೇಕು. ಆ ಥರ ಯೋಜನಾ ಓದ್ರಿ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು 2 ಮ್ಯಾಗ್ಝಿನ್ಸ್ ಅವು, ಅದ್ರ ಭಾಳಷ್ಟು ಜನರಿಗೆ ಇವು ಗೊತ್ತಿಲ್ಲ. ಒಂದು ಕರ್ನಾಟಕ ವಿಕಾಸ್ ಅಂತಕ್ಕಂಥದ್ದು, ಹಾರ್ಡ್ಲಿ ನೀವು ಒಂದು ₹10 ಕೊಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನಿಮ್ಮ ಮನೆಗೆ ಒಂದು ಇಯರ್ ಮ್ಯಾಗ್ಝಿನ್ ತಂದು ಕೊಟ್ಟು ಕಳಿಸ್ತಾರೆ. ಇಟ್ ಈಸ್ ಟೋಟಲಿ ರಿಲೇಟೆಡ್ ಆನ್ ರೂರಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಕರ್ನಾಟಕ ಸರ್ಕಾರದ ಪತ್ರಿಕೆ. ಅದನ್ನು ನೀವು ಸಿಕ್ಕರೆಲ್ಲ ಸಬ್ಸ್ಕ್ರೈಬ್ ಆಗಿರಿ. ಇದ್ರೆ ಲೈಬ್ರರಿಯಲ್ಲಿ ಸಿಗ್ತದೆ, ಗೋರ್ಮೆಂಟ್ ಲೈಬ್ರರಿಯಲ್ಲಿ. ಅದನ್ನ ತೊಗೊಂಡು ಜಸ್ಟ್ ಗ್ಲ್ಯಾನ್ಸ್ ಮಾಡಿರಿ. ಅದರಲ್ಲಿ ಒಂದು 10-15 ಮಂದಿ ಅನುಭವ ಎಕ್ಸ್ಪೀರಿಯನ್ಸ್ ಇದ್ದವರು, ಆ ಫೀಲ್ಡ್ದಾಗ ವರ್ಕ್ ಮಾಡಿದವರು ಆರ್ಟಿಕಲ್ ಬರೆದಿರ್ತಾರೆ. ಆ 15 ಮಂದಿದು ಓದೋ ಅವಶ್ಯಕತೆ ಇಲ್ಲ. ಹಾರ್ಡ್ಲಿ 2-3% ಇಂಪಾರ್ಟೆಂಟ್ ಇರ್ತಾರೆ. ಜಸ್ಟ್ ಅವರು ಏನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಗ್ಲ್ಯಾನ್ಸ್ ಮಾಡ್ಕೊರಿ. ಇನ್ನೊಂದು ಜನಪದ ಅಂತಕ್ಕಂಥದ್ದಿದೆ, ಸ್ಮಾಲ್ ಮ್ಯಾಗ್ಝಿನ್. ಅದು ಮತ್ತು ವಾರ್ತಾ ಇಲಾಖೆದವ್ರು ಇದು ಮಾಡ್ತಾರೆ, ಕನ್ನಡ ವಾರ್ತಾ ಇಲಾಖೆದವರು. ಅದು ಹಾರ್ಡ್ಲಿ ₹1 ಒಂದು ಮಂತಿಗೆ ಆ ಮ್ಯಾಗ್ಝಿನಿಗೆ ₹1. ಓನ್ಲಿ ₹12 ನೀವು ಸಬ್ಸ್ಕ್ರೈಬ್ ಆದ್ರೆ 1 ಇಯರ್ ನಿಮ್ಮದು ಮ್ಯಾಗ್ಝಿನ್ಸ್ ಬರ್ತದೆ. ಅದರಲ್ಲಿ ತುಂಬ ಚೆನ್ನಾಗಿ ಸರ್ಕಾರದ ರಿಲೇಟೆಡ್ ಪ್ರೋಗ್ರಾಮ್ಸು, ಏನು ಕನ್ನಡ ನಾಡು ನುಡಿ ಬಗ್ಗೆ ಏನೇನು ಅಭಿವೃದ್ಧಿ ಆಗಿದೆ, ಎಲ್ಲ ಬೇರೆ ಬೇರೆ ಅಂಶಗಳ ಬಗ್ಗೆ ತುಂಬ ಚೆನ್ನಾಗಿ ಬರೀತಾರೆ. ಅದನ್ನು ಯೂಸ್ ಮಾಡ್ಕೊರಿ. ಅಂದರ ಎಸ್ಸೆ ಪ್ರಿಪರೇಷನಿಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ದ್ಯಾಟ್ ಈಸ್ ಬೈಬಲ್. ನೀವು KS ಅಧಿಕಾರಿಯಾಗಲು ಅದು ಅತ್ಯುತ್ತಮ ಹೇಳಿ ಮಾಡಿಸಿದ ಬುಕ್ಕು. ಅದಕ್ಕಾಗಿ ಅದನ್ನು ನೀವು ತೊಗೋಬೇಕು, ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೋಬೇಕು, ಅದನ್ನು ರಿವಿಷನ್ ಮಾಡಬೇಕು. ಯಾಕೆ ಹೇಳ್ತೇನೆ ಅಂತಂದರೆ, ಈ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತಕ್ಕಂಥ ಬುಕ್ಕದಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೀವು ಎಲ್ಲ ಪತ್ರಿಕೆಗಳಲ್ಲಿ ಯೂಸ್ ಮಾಡ್ಬೋದು. ನೀವು ಎಸ್ಸೆ ಬರಿಬೇಕು, ಸ್ಟೇಟ್ ರಿಲೇಟೆಡ್ ಎಸ್ಸೆದಲ್ಲಿರ್ತಕ್ಕಂಥ ಸ್ಟೇಟ್ ರಿಲೇಟೆಡ್ ಎಸ್ಸೆ ಬರಿಬೇಕಾದ್ರೆ ಈ ಎಕನಾಮಿಕ್ ಸರ್ವೆದಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೀವು ಇಲ್ಲಿ ಡಂಪ್ ಮಾಡ್ಬೋದು. GS ಫಸ್ಟದಲ್ಲಿ ಇದೆ, ಅಲ್ಲಿ ಸಾಕಷ್ಟು ನೀವು ಇದನ್ನು ಈ ಲಿಂಕ್ ಮಾಡ್ಕೋಬೋದು. ಎಕನಾಮಿಕ್ ಸರ್ವೆನ GS 2ದಲ್ಲಿ ಲಿಂಕ್ ಮಾಡ್ಕೋಬೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲಿಂಕ್ ಮಾಡ್ಕೋಬೋದು ಎಕನಾಮಿಕ್ ಸರ್ವೆ ಓದೋದ್ರಿಂದ. ಅದಕ್ಕಾಗಿ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಬುಕ್ಕನ್ನು ಪ್ರಿಲಿಮ್ಸಿಗೂ ಓದಬೇಕು, ಮೇನ್ಸಿಗೂ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರ್ ಥಿಂಗ್, ಇವು ಎಸ್ಸೆ ಬಗ್ಗೆ ಏನು ಓದಬೇಕು ಅನ್ನೋದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇಲ್ಲ ಇಷ್ಟೆಲ್ಲ ಸಾಮಗ್ರಿಗಳನ್ನ ಹೇಳಿದರೆ ಇವನ್ನಷ್ಟೇ ಓದಿದ್ರೆ ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ದಾಗ ಅಲ್ಲೇ ಹೋಗಿ ಬರಿತೀನಿ ಅಂತಂದ್ರೆ ಆಗಲ್ಲ, ಒಳ್ಳೆಯ ಸ್ಕೋರ್ ಬರೋಲ್ಲ. ಅಟ್ಲೀಸ್ಟ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮ್ಯಾಗ ಒಂದು 10 ಎಸ್ಸೆ ಮಾರ್ಕ್ ಟೆಸ್ಟ್ಗಳನ್ನು ಬರೀಬೇಕು. ಸ್ಟೇಟ್ ಇಶ್ಯೂಸ್ ಮ್ಯಾಗ ಅಟ್ಲೀಸ್ಟ್ ಒಂದು 5-6 ಟೆಸ್ಟ್ಗಳನ್ನು ಬರೀಬೇಕು. ಇವನು ಬರೋದ ಯಾರು ನಮ್ಮಂಥವ್ರು ಏನಾರ KS ಆಫೀಸರ್ ಇದ್ರೆ ಪರಿಚಯ ಇದ್ರೆ, ಸರ್ ಚೆಕ್ ಮಾಡಿ ತಮ್ಮ ಫೀಡ್ಬ್ಯಾಕ್ ಕೊಡ್ರಿ ಅಂತ ಹೇಳಿ ಆನ್ಸರ್ ಶೀಟ್ನ ಕೊಡ್ಬೇಕು. ಯಾರೋ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಇದ್ರೆ ಅವರಿಗೆ ಸರ್ ಚೆಕ್ ಮಾಡಿ ಏನು ತಕ್ಕಂಥ ಫೀಡ್ಬ್ಯಾಕ್ ಕೊಡ್ರಿ ಅಂಥೇಳಿ ತಾವು ಕೊಡಬೇಕು. ಇದರಿಂದ ಏನು ಮಿಸ್ಟೇಕ್ ಮಾಡ್ತಕ್ಕಂಥ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ನಾನು ಚೆನ್ನಾಗಿ ಎಸ್ಸೆದಲ್ಲಿ ನನಗೆ ಚೆನ್ನಾಗಿ ಸ್ಕೋರ್ ಬಂದಿತ್ತು. ಐ ಗಾಟ್ 174. ನಂದು ಏನು ಮಾಡಿದ್ದೆ ಅಂತಂದರೆ, ಈಗ ಸಪೋಸ್ ಸ್ಟೇಟ್ದಲ್ಲಿ ಲಾಸ್ಟ್ 1 ಇಯರ್ ಅಥವಾ 2 ಇಯರಿಂದ ಏನು ಬರ್ನಿಂಗ್ ಇಶ್ಯೂಸ್ ಇದ್ದಾವೆ ಕರ್ನಾಟಕದಲ್ಲಿ, ಏನೇನು ಬರ್ನಿಂಗ್ ಟಾಪಿಕ್ಗಳಿದಾವೆ, ಒಂದು 7-8 ಟಾಪಿಕ್ಗಳನ್ನು ಲಿಸ್ಟ್ ಮಾಡ್ಕೊಂಡು ಆ ಎವ್ರಿ ಟಾಪಿಕ್ ಮ್ಯಾಗೆ ನಿಮ್ಮದೇ ಆದಂಥ ಬ್ರೇನ್ ಸ್ಟಾರ್ಮಿಂಗ್ ಮಾಡಬೇಕು. ಬ್ರೇನ್ ಸ್ಟಾರ್ಮಿಂಗ್ ಅಂತಾರೆ. ಅಂದ್ರೆ ಒಂದು ಎಸ್ಸೆ ಒಂದು 7 ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮ್ಯಾಗ ನಿಮ್ಮದೇ ಆದಂಥ ಚಿಂತನ ಮಂಥನ ಮಾಡಿ ಒಂದು 10-15 ಪಾಯಿಂಟ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಡೈಲಿ ರಿವೈಸ್ಡ್ ಮಾಡಿ ಅದ್ರ ಮ್ಯಾಗ ಎಸ್ಸೆ ಬರೀಬೇಕು. ಸಪೋಸ್ ಏನು ಎಕ್ಸ್ಪೆಕ್ಟೆಡ್ ಆ ಎಸ್ಸೆ ನಿಮಗೆ ಬಂತಂತಂದ್ರೆ ಯು ಗಾಟ್ 100% ವೆಲ್ ಸ್ಕೋರ್ ಇನ್ ಎಸ್ಸೆ. ಈ ಥರ ಇಂಟರ್ನ್ಯಾಷನಲ್, ನ್ಯಾಷನಲ್ದಲ್ಲಿ ಮಾಡಬೇಕು, ಸ್ಟೇಟ್ದಲ್ಲಿ ಮಾಡಬೇಕು. ಓಕೆ, ಈ ವರ್ಷ ಯಾರು ವಿದ್ಯಾರ್ಥಿಗಳು ಎಕ್ಸಾಮ್ನ ತಗೋತಿದ್ರು, ಸೊ ಅವರಿಗೆ ತುಂಬಾ ಒಳ್ಳೆಯದಾದಂಥ, ನೋಡಿ ಒಬ್ಬ ಸಾಧಕರು ಓದೋದನ್ನೇ ಯಾವ ಥರ ಡಿಫ್ರೆಂಟ್ ವೇಯಲ್ಲಿ ಅವರು ಹೇಳ್ತಾ ಇರುವಂಥ ಮ್ಯಾಗ್ಝಿನ್ಸ್ಗಳಾಗಿರ್ಬೋದು, ಅವರ ಸ್ಟ್ರಾಟಜಿ ಆಗಿರ್ಬೋದು, ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಆಮೇಲೆ ನಾನು ಸರ್ಗೆ ಇನ್ನೊಂದು ಕೇಳ್ಕೊತೀನಿ, ಎಥಿಕ್ಸ್ ಅಂತ ಒಂದು ಪೇಪರ್ ಇದೆ. ಸೊ ಆ ಪೇಪರ್ ಬಗ್ಗೆ ಒಂದು 2 ನಿಮಿಷ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಥರ ಹೆಚ್ಚಿಗೆ ಸ್ಕೋರ್ನ ಮಾಡ್ಬೋದು ಅಂತ ಸರ್ ಹೇಳಬೇಕು. ಎಥಿಕ್ಸ್ ಪೇಪರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ KS ಮೇನ್ಸ್. ಇದು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಈ ನಮ್ಮ ಬ್ಯಾಚದಲ್ಲಿ ಔಟ್ ಆಫ್ 250 170 180 190ವರೆಗೆ ಅಂಕಗಳನ್ನು ಪಡೆದಿದ್ದಾರೆ. ನೋಡಿರಿ, ಎಥಿಕ್ಸ್ ಅಂತಕ್ಕಂಥದ್ದು
ಈಗ ನಾವು 420 ಅಧಿಕಾರಿಗಳಾದೀವಿ 2015 ಬ್ಯಾಚ್ದಲ್ಲಿ. 420 ಅಧಿಕಾರಿಗಳದು ಒಬ್ಬೊಬ್ರದ್ದು ಒಂದೊಂದು ಥರನಾಗಿರ್ತದೆ ಎಥಿಕ್ಸ್ ಅಂತಕ್ಕಂಥದ್ದು. ಹಾಗಾಗಿ ನೀವು ಎಥಿಕ್ಸ್ ಪೇಪರ್ದಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕಂತಂದ್ರೆ ಏನು ಮಾಡಬೇಕು ಅಂತದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ. ಫಸ್ಟ್ ಆಫ್ ಆಲ್, ಎಥಿಕ್ಸ್ ಪತ್ರಿಕೆಯಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಇಟ್ಟಿದಾರಲ್ಲ ಅವು ಕೀ ಟರ್ಮ್ಸ್ ಬಗ್ಗೆ ಏನು ಡೆಫಿನಿಷನ್ಸ್, ಇದು ಪ್ರಾಮಾಣಿಕತೆ ಅಂದ್ರೇನು, ಸಮಗ್ರತೆ ಅಂದ್ರೇನು, ಕರ್ತವ್ಯನಿಷ್ಠೆ ಅಂದ್ರೇನು, ಇಚ್ಛಾಶಕ್ತಿ ಅಂದ್ರೇನು, ಪಾರದರ್ಶಕತೆ ಅಂದ್ರೇನು, ಇಂಥ ಒಂದು 50 ಟರ್ಮ್ಸ್ಗಳದಾವೆ. ಇಂಥ ಒಂದು 50 ಟರ್ಮ್ಸ, ಇದೇ 50 ಟರ್ಮ್ಸ್ಗಳನ್ನು ನಾವು ಎಕ್ಸಾಮ್ದಲ್ಲಿ ಎಲ್ಲ ಒಂದೊಂದು ಪ್ರಶ್ನೆಯಲ್ಲಿ ಬರಿಬೇಕಾಗ್ತದೆ. ಇದಕ್ಕಾಗಿ ಎವ್ರಿ ಟರ್ಮ್ಸ್ಗಳನ್ನು ಮೀನಿಂಗ್ಗಳನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ದ ಟರ್ಮ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರ್ ಥಿಂಗ್, ಬಸವಣ್ಣನವ್ರ ವಚನ ಇದೆ, ವಚನಗಳನ್ನು ಓದ್ರಿ. ನಮ್ಮಲ್ಲಿ ದಾಸ ಸಾಹಿತ್ಯ ಇದೆ, ಪುರಂದರದಾಸರದಾರ, ಕನಕದಾಸರದಾರು, ಇವ್ರ ಬಗ್ಗೆ ದಾಸ ಸಾಹಿತ್ಯ ಎಂಥ ಒಂದು ನೈತಿಕತೆ ಇದೆ ಅಂತಂದರೆ ಅಂಥ ನೈತಿಕತೆ ಮತ್ತೆಲ್ಲಿಯೂ ಇಲ್ಲ. ಅಂಥವನ್ನ ಓದ್ರಿ. ಈಗ ನೈತಿಕತೆ ಅಂದರೆ ಓನ್ಲಿ ಒಂದು ಯಾವುದಾದ್ರೂ ಒಂದು ಬುಕ್ ನೀತಿಶಾಸ್ತ್ರ KS ಗಿಟರ್ ಅಂತಂದ್ರೆ ಅದ ಬುಕ್, ದಟ್ ಈಸ್ ನಾಟ್ ಅ ಫೈನಲ್. ಈ ಬುಕ್ ಅಲ್ದ ಬಿಯಾಂಡ್ ನೀವು ಏನು ಇವನ್ ನೀವು ಯಾವುದಾದ್ರೂ ಒಂದು ಚೈಲ್ಡ್ಹುಡ್ ಡಿಸೀಸಲ್ಲಿ ಫಿಲ್ಮ್ ನೋಡಿರ್ಬೋದು, ಅಲ್ಲಿ ಒಂದು ಎಥಿಕ್ಸ್ ಅಂತಕ್ಕಂಥದ್ದು ಇರ್ತದೆ. ಆ ಎಥಿಕ್ಸ್ ಪಾಯಿಂಟನ್ನೇ ನೀವು ಎಕ್ಸಾಮ್ದಲ್ಲಿ ಬರಿಬೋದು. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನಿಮ್ಮ ಮದರ್ ನಿಮ್ಮ ಮ್ಯಾಗ ನೈತಿಕತೆಯಿಂದ ಪ್ರಭಾವ ಬೀರುತ್ತಾರೆ, ನಿಮ್ಮ ಕಲಿಸಿದ ಗುರುಗಳು ನಿಮ್ಮಲ್ಲಿ ನೈತಿಕತೆಯಿಂದ ಪ್ರಭಾವ ಬೀರುತ್ತಾರೆ, ನಿಮ್ಮ ನೈತಿಕತೆ ಮ್ಯಾಗ ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಅದೇ ಥರ ನಾನು ಜುಡಿಷಿಯಲ್ ಡಿಪಾರ್ಟ್ಮೆಂಟ್ದಲ್ಲಿ ಇರೋದ್ರಿಂದ ವೆರೈಟಿ ಆಫ್ ಕೇಸಸನ್ನು ನೋಡ್ತಾ ಇದ್ದೆ. ಆ ಉದಾಹರಣೆಗಳನ್ನು ಸಾಕಷ್ಟು ನನ್ನ ಮುಖ್ಯ ಪರೀಕ್ಷೆಯಲ್ಲಿ, ನನ್ನ ಜುಡಿಷಿಯಲ್ ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮುಖ್ಯ ಪರೀಕ್ಷೆಯಲ್ಲಿ ನಾನು ಅಳವಡಿಸಿಕೊಂಡೆ. ಇದು ಅಲ್ಲದೆ ಈಗ ರೀಸೆಂಟಾಗಿ ಒಂದು ಬುಕ್ ಬಂದಿದೆ ಎಥಿಕ್ಸ್ದಲ್ಲಿ, ಇದು DK ಬಾಲಾಜಿ ಸರ್ ಅಂತಕ್ಕಂಥವ್ರು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಆ ಬುಕ್ಕನ್ನು ರೆಫರ್ ಮಾಡಿರಿ. ಅಂಡರ್ ಥಿಂಗ್, ಕೋಟ್ಸ್ ಅಂತಕ್ಕಂಥದ್ದು ಬರ್ತದೆ. ಕೋಟ್ಸ್ ಪ್ರಜಾವಾಣಿಯಲ್ಲಿ ಸುಭಾಷಿತ ಅಂತಕ್ಕಂಥ ಎವ್ರಿ ಡೇ ಬರ್ತದೆ. ಎವ್ರಿ ಡೇ ಸುಭಾಷಿತ ಅಂತ ಬರ್ತದೆ. ಅದನ್ನ ಜಸ್ಟ್ ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊರಿ. ಒಂದು 3 months ಆ ಸುಭಾಷಿತಗಳನ್ನು ನೀವು ಬರ್ತಾ ಎಲ್ಲನೂ ಬರ್ಕೋಂಗಿಲ್ಲ. ಸುಭಾಷಿತ ವಾಟ್ ಯು ಫೀಲ್ ಇಂಪಾರ್ಟೆಂಟ್, ನಿನಗೆ ಯಾವ್ದು ಇಂಪಾರ್ಟೆಂಟ್ ಅನ್ನಿಸ್ತದೆ ಮತ್ತು ನಿನಗೆ ಈಸಿಲಿ ಅದು ರಿಮೆಂಬರ್ ಮಾಡೋಕ್ಕಾಗಬೇಕು. ವೆರಿ ವೆರಿ ಸ್ಮಾಲ್ ಇರ್ತಾವಲ್ಲ, ನಿಮ್ಗೆ ಈಸಿಲಿ ರಿಮೆಂಬರ್ ಮಾಡ್ಕೋಂಗಿರಬೇಕು ಮತ್ತು ಅದನ್ನ ಎಕ್ಸಾಮ್ದಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋ ಹಾಗೆ ಇರಬೇಕು. ಅಂಥವನ್ನ ಕೋಟ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಇಲ್ಲ ಕತಿಗತೆನ ಎಥಿಕ್ಸ್ ಬರ್ಕೊಂತ ಹೋದ ನಂತರ ನಿಮಗೆ ಮಾರ್ಕ್ಸ್ ಬರಲ್ಲ. ಹೀಗಾಗಿ ನಾನೇನು ಮಾಡಿದ್ದೆ, ಒಂದು 200 ಕೋಟ್ಸ್ಗಳನ್ನು ಮಾಡಿದೆ. ಈ ಥರ ಪ್ರಜಾವಾಣಿ ಪೇಪರ್ದ ಡೈಲಿ ಓದ್ತಾ ಇದ್ದೆ. ನನಗೆ ಯಾವ್ದು ಇಂಪಾರ್ಟೆಂಟ್, ಎಲ್ಲ ಸುಭಾಷಿತನ ಬರ್ಕೋಂಗಿಲ್ಲ, ನನಗೆ ಯಾವ್ದು ಇಂಪಾರ್ಟೆಂಟ್ ಒಂದು 200 ಕೋಟ್ಸ್ಗಳನ್ನು ಬರೆದಿದ್ದೆ. ಅವ್ನು ಡೈಲಿ ಹಾರ್ಡ್ಲಿ ಒಂದು 30 minutesದಾಗ ಎಲ್ಲ ರಿವಿಷನ್ ಮಾಡ್ತಾಯಿದ್ದೆ. ಎವ್ರಿ ಎಥಿಕ್ಸ್ ಪೇಪರ್ ಐ ಸ್ಟಾರ್ಟ್ ವಿತ್ ಕೊಟೇಶನ್, ಎಂಡ್ ವಿತ್ ಕೊಟೇಶನ್. ಮತ್ತು ಇನ್ನು ಬಾಡಿದೊಳಗೆ ಎಲ್ಲಿ ಇಂಪಾರ್ಟೆನ್ಸ್ ಅದು, ವಾಟ್ ಐ ಫೀಲ್ ಇಂಪಾರ್ಟೆಂಟ್, ಸಿಚುವೇಶನ್ ಮತ್ತು ಸಂದರ್ಭ ಮತ್ತು ಸಿಚುವೇಶನ್ಗೆ ತಕ್ಕಂಗೆ ಹಾಗೆ ಆ ಕೊಟೇಶನ್ಗಳನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ಮತ್ತು ಅಂಡರ್ ಥಿಂಗ್, ಎಥಿಕ್ಸ್ ಪೇಪರ್ ಬರಿಬೇಕಾದ್ರೆ ಬಿ ಪ್ರಾಕ್ಟಿಕಲ್. ಒಂದು ಕ್ವೆಶನ್ಸ್ ನೀವು ಬರಿಬೇಕಾದ್ರೆ ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲನ್ನು ಕೊಡಬೇಕು. ಸಪೋಸ್ ಈಗ ಪ್ರಾಮಾಣಿಕತೆ ಬಗ್ಗೆ ಬರಿಬೇಕಾದ್ರೆ ಅದ್ರ ಬಗ್ಗೆ ನೀವು ಡೆಫಿನಿಷನ್ ಅಂತಂದ್ರೇನ ಅದ್ರ ಬಾಡಿಯಲ್ಲಿ ಬರೆದ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕು. ಉದಾಹರಣೆ, ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಾರೆ. ಆವಾಗ ಅವ್ರ ಮಗ ಪೂರ್ಣಚಂದ್ ತೇಜಸ್ವಿ MA ಇಂಗ್ಲೀಷ್ ಓದ್ತಾ ಇರ್ತಾರೆ, ಅವರು ಫೇಲ್ ಆಗಿಬಿಡ್ತಾರೆ. ಅವಾಗ ಅಲ್ಲಿರ್ತಕ್ಕಂಥ HOD ಎಲ್ಲ ಪ್ರೊಫೆಸರ್ಸ್ಗಳು ಹೋಗಿ ಇಲ್ಲಪ್ಪ ಫೇಲ್ ಆಗ್ಯಾನ್ರಿ ಅವ್ನು ಪಾಸ್ ಮಾಡ್ಬೇಕಂತ VC ಅವ್ರನ್ನ ಕೇಳ್ತಾರೆ. ಯಾರು? ಕುವೆಂಪು ಅವ್ರನ್ನ. ಎಲ್ಲ HOD ಎಲ್ಲ ಅವ್ರು ಏನು ಹೇಳ್ತಾರೆ, ಇಲ್ಲ ಇನ್ನೊಂದು 4 ಮಾರ್ಕ್ಸ್ ಕಡಿಮೆ ಹಾಕಿ ಫೇಲ್ ಮಾಡ್ರಿ ಅವನಂತಾರೆ. ಬಟ್ ಈ ಥರ ಬಿ ಪ್ರಾಕ್ಟಿಕಲ್, ಈ ಥರ ಎಕ್ಸಾಂಪಲ್ಸ್ಗಳು ಇರಬೇಕು. ನಮ್ಮಲ್ಲಿ ಇವತ್ತು ಕರ್ತವ್ಯ ನಿಷ್ಠೆ ಅಂತಕ್ಕಂಥದ್ದು ಏನಾರ ಕೇಳಿದ್ರೆ ಅಂದರೆ ನಮ್ಮಲ್ಲಿ ಶ್ರೀಧರನ್ ಅಂತಕ್ಕಂಥವ್ರು ಅದಾರ, ದ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ. ಅವ್ರ ಕರ್ತವ್ಯ ನಿಷ್ಠೆ ಹೆಂಗಿತ್ತು, ಗೋರ್ಮೆಂಟ್ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಯಾವ ಥರ ಅವರು ಕಂಪ್ಲೀಟ್ ಮಾಡ್ತಿದ್ರು, ಇಂಥವೆಲ್ಲ ಎವ್ರಿ ಕ್ವಶನ್ಸ್ಗೆ ಎಕ್ಸಾಂಪಲ್ಗಳನ್ನು ಬರಿಬೇಕು. ಸಾಧ್ಯ ಆದಷ್ಟು ಸಂದರ್ಭಕ್ಕೆ ಮತ್ತು ಸಮಯಕ್ಕನುಸಾರವಾಗಿ ಕೊಟೇಶನ್ಸ್ಗಳನ್ನು ಯೂಸ್ ಮಾಡಬೇಕು. ಈ ಥರ ನೀವು ಬರೀದ್ರಿಂದ ಯು ಗಾಟ್ ಗುಡ್ ಸ್ಕೋರ್ ಇನ್ ಎಥಿಕ್ಸ್. ಓಕೆ, ತುಂಬ ಧನ್ಯವಾದಗಳು ಸರ್. ಎಥಿಕ್ಸ್ ಬಗ್ಗೆ ಅವರು ಎಷ್ಟು ಪ್ರಾಕ್ಟಿಕಲಾಗಿ ಬರೆದಿದ್ದಾರೆ ನೋಡಿ. ಉದಾಹರಣೆಗಳನ್ನ ಕೂಡ ಯಾವ ಥರ ಕೊಟ್ಟರು. ಕನ್ನಡ ಸಾಹಿತ್ಯ ತುಂಬಾ ರಿಚ್ ಇದೆ, ಕನ್ನಡ ಲ್ಯಾಂಗ್ವೇಜ್ಗೆ ಕ್ಲಾಸಿಕಲ್ ಸ್ಟೇಟಸ್ ಕೂಡ ಇದೆ. ಇವತ್ತಿನವರೆಗೂ ಕೂಡ ನಮ್ಮ ಸಾಹಿತ್ಯದ ಉದಾಹರಣೆಗಳನ್ನು ನೈತಿಕತೆ ಒಂದು ಪರೀಕ್ಷೆಯಲ್ಲಿ ನೀವು ಬರಿಬೋದು ಫ್ರೆಂಡ್ಸ್. ಇಷ್ಟೊಂದು ಪಾಪ್ಯುಲೇಷನ್ ಇದ್ದಾಗ ಒಬ್ಬರು ಶ್ರೀಧರನ್ ಮಾತ್ರ ಎಲ್ಲ ಮೆಟ್ರೋಗಳನ್ನ ಮಾಡಬೇಕು ಅಂತ ಯಾಕಂತಾರೆ ಅಂದರೆ, ಸೊ ಅವರ ಒಂದು ನಿಷ್ಠಾವಂತ ಸೇವೆ ಫ್ರೆಂಡ್ಸ್. ಓಕೆ, ಸೊ ಇಂಥ ಉದಾಹರಣೆಗಳನ್ನು ಕೊಡೋದ್ರಿಂದ ಮಾತ್ರ ನಿಮ್ಮ ನೈತಿಕತೆ, ಆ ಎಥಿಕ್ಸ್ ಪೇಪರ್ ಇಂಪಾರ್ಟೆಂಟು.
ಇನ್ನೊಂದು ಮಾಕ್ ಟೆಸ್ಟ್ನ ಬರೀರಿ ಅಂತ ಹೇಳಿದರು. ನಮ್ಮ ಸಂಸ್ಥೆಯಲ್ಲಿ ಕೂಡ ಪ್ರತಿ ಭಾನುವಾರ ಮಾಕ್ ಟೆಸ್ಟ್ನ ನಡೆಸ್ತೀವಿ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಾದಂಥವರು ಕೂಡ ನಮ್ಮ ವಿದ್ಯಾರ್ಥಿಗಳು ಬಹುತೇಕರು ಅತಿ ಹೆಚ್ಚು ಅಂಕಗಳನ್ನು ಕೂಡ ಎಥಿಕ್ಸ್ ಪೇಪರಲ್ಲಿ ಪಡೆದಿದ್ದಾರೆ, ಎಸ್ಸೆ ಪೇಪರಲ್ಲಿ ಪಡೆದಿದ್ದಾರೆ. ಸೊ ಹೋದಂಗೆ ಅವರ ಒಂದು ಇಂಟರ್ವ್ಯೂಗಳನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀವಿ ಫ್ರೆಂಡ್ಸ್. ಬಟ್ ಸರ್ ಏನು ಹೇಳಿದರು, ತುಂಬಾ ಪ್ರಾಕ್ಟಿಕಲಾಗಿ ಹೇಳಿದರು. ಎಥಿಕ್ಸ್ ಪೇಪರಲ್ಲಿ ನೀವು ಪ್ರಾಕ್ಟಿಕಲಾಗೆ ಬರಿಬೇಕಾಗುತ್ತೆ. ಈಗ ಕೊನೆಯದಾಗಿ ನಾನು ಸರ್ಗೆ ಇನ್ನೊಂದು ಅವರ ಒಂದು ಇಂಟರ್ವ್ಯೂ ಯಾವ ಥರ ಇತ್ತು ಅಂತ ಶೇರ್ ಮಾಡಬೇಕು ಅಂತ. ಯಾಕಂದರೆ ನನ್ನ ಹತ್ರ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ, ಇಂಟರ್ವ್ಯೂ ಹ್ಯಾಂಗೆ ಫೇಸ್ ಮಾಡಬೇಕು ಸರ್, ಏನು ಮಾಡಬೇಕು ಅಂತ. ಸೊ ಅದಕ್ಕೆ ಸಿಂಪಲ್ ಥಿಂಗ್ಸ್ ಇರ್ತವೆ. ಸೊ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಕೇಳೋಣ. ಸರ್ ಇಂಟ್ರೊಡ್ಯೂ. ನಂದು KS ಹುದ್ದೆಯ ಸಂದರ್ಶನ 2019 ಸೆಪ್ಟೆಂಬರ್ 1ನೇ ವೀಕ್ದಲ್ಲಿತ್ತು. ಆಫ್ಟರ್ನೂನ್ ಸೆಷನ್ 4 ಎಕ್ಸಾಕ್ಟ್ 4 ಗಂಟೆಗೆ ಸ್ಟಾರ್ಟ್ ಆಯಿತು. 4ರಿಂದ 4:45 45 ಮಿನಿಟ್ಸ್ ಇಂಟ್ರೋನ ಕಂಡಕ್ಟ್ ಮಾಡಿದರು. ನನಗೆ ಸುಮಾರು 26 ಕ್ವಶನ್ಸ್ಗಳನ್ನು ಕೇಳಿದರು. ಟೋಟಲ್ ಕೇಳಿದ್ರು 26 ಕ್ವಶನ್ಸ್. ಬಟ್ ನಾನು ಆನ್ಸರ್ ಮಾಡಿದ್ದು 19 ಕ್ವಶನ್ಸಿಗೆ ಮಾತ್ರ. ಏನೇನು ಅಂತಂದರೆ, ಫಸ್ಟ್ ನಾರ್ಮಲಾಗಿ ಅವ್ರು ಕೇಳೋದು ವೆರಿ ಸಿಂಪಲ್ ಇರ್ತದೆ, ಯಾರು ಹೆದರ್ಕೋ ಅಂತಕ್ಕಂಥ ಅವಶ್ಯಕತೆ ಇಲ್ಲ. ದೇ ಆರ್ ವೆರಿ ಕಾರ್ಡಿಯಲ್. ಆ್ಯಸ್ ಅ ಫ್ರೆಂಡ್ ಥರ ಆ ಥರ ಒಂಥರ ಕನ್ವರ್ಸೇಷನ್. ಇಂಟ್ರ್ಯೂ ಅನ್ನೋಕ್ಕಿಂತಲೂ ಅದೊಂಥರ ಇಂಟ್ರ್ಯಾಕ್ಷನ್ ಅಥವಾ ಕನ್ವರ್ಸೇಷನ್ ಇದ್ದ ಹಾಗೆ ಇರ್ತದೆ. ಫಸ್ಟ್ ಒಬ್ಬರು ಮೆಂಬರು ಪ್ಲೀಸ್ ಇಂಟ್ರೊಡ್ಯೂಸ್ ಮಾಡ್ಕೊರಂತ ಫಸ್ಟ್ ಕ್ವಶನ್ಸ್ ಕೇಳಿದರು. ನಂದು ಇಂಟ್ರೊಡ್ಯೂಸ್ ಏನು ನಾನು ಮಾಡ್ಕೊಂಡೆಲ್ಲ ಅದ್ರ ಮ್ಯಾಗ ಮತ್ತು 3-4 ಕ್ವಶನ್ಸ್. ನಾನು ಫಸ್ಟ್ ಬೆಳಗಾವ್ದು ಅಂತ ಹೇಳಿದೆ, ಬೆಳಗಾಂ ತಾಲೂಕು ಈ ಥರ ಎಲ್ಲ ಡಿಟೇಲಾಗಿ ನಾನು ಇಂಟ್ರೊಡಕ್ಷನ್ಸ್ ಬ್ರೀಫಾಗಿ ಹೇಳಬೇಕಾದ್ರೆ ಅದ್ರ ಮ್ಯಾಗ ಒಂದು ಕ್ವಶನ್ಸ್, ಹೌದಪ್ಪ ನೀ ಬೆಳಗಾವ್ದಿಂದ ಬಂದಿದೆಯಾ, ಹಾಗಾದರೆ ಉತ್ತರ ಕರ್ನಾಟಕ ಅಂತ ತುಂಬ ದೊಡ್ಡದಿದೆ, ಬಟ್ ಬೆಳಗಾಂ ಸುವರ್ಣ ವಿಧಾನಸೌಧ ನಿಮ್ಮ ಬೆಳಗಾವ್ದಾಗ ಯಾಕೆ ಕಟ್ಟಿದ್ರು? ಬಿಜಾಪುರದಾಗ ಕಟ್ಬೋದಾಗಿತ್ತಲ್ಲ, ಅದು ಉತ್ತರ ಕರ್ನಾಟಕ. ಗುಲ್ಬರ್ಗದಾಗ ಕಟ್ಟಬೇಕಾಗಿತ್ತಲ್ಲ, ನಿಮ್ಮ ಬೆಳಗಾವ್ದಾಗ ಯಾಕೆ ಕೊಟ್ಟಿದ್ರು ಅಂತ ಒಬ್ಬರು ಮೆಂಬರ್ ನನ್ನ ಕ್ವಶನ್ಸ್ ಕೇಳಿದರು. ನಾನು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ವಿಚಾರ ಮಾಡಿ, ಹೌದು ಸರ್, ಉತ್ತರ ಕರ್ನಾಟಕದಾಗ ಭಾಳಷ್ಟು ಜಿಲ್ಲೆಗಳಿದಾವೆ, ಬಟ್ ಬೆಳಗಾವದಲ್ಲಿ ಯಾಕೆ ಕಟ್ಟಿದ್ರು ಅಂತಂದ್ರೆ ಸರ್, ಬೆಳಗಾವ್ ಅಂತಕ್ಕಂಥದ್ದು ಅಲ್ಲಿ ಭಾಷಾ ವಿವಾದ ಅಂತಕ್ಕಂಥದ್ದು ಇದೆ ಸರ್. ಮಹಾರಾಷ್ಟ್ರದವರು ಬೆಳಗಾಂ ಅಂತಕ್ಕಂಥದ್ದು ನಮ್ಮದು ಮಹಾರಾಷ್ಟ್ರದ ಒಂದು ಇಂಟಿಗ್ರಲ್ ಪಾರ್ಟ್ ಅಂತಕ್ಕಂಥ ಹೋರಾಟ ಕಳೆದ ಒಂದು 5-6 ದಶಕಗಳಿಂದ ನಡೀತಾ ಇದೆ ಸರ್. ಈ ಒಂದು ಶಕ್ತಿ ಕೇಂದ್ರವನ್ನು ಸುವರ್ಣ ವಿಧಾನಸೌಧ ಅಲ್ಲಿ ಮಾಡುವುದರಿಂದ ಬೆಳಗಾಂ ಅಂತಕ್ಕಂಥದ್ದು ಕರ್ನಾಟಕದ 2ನೇ ರಾಜಧಾನಿ ಮತ್ತು ಕರ್ನಾಟಕದ 2ನೇ ರಾಜಧಾನಿ ಮತ್ತು ಕರ್ನಾಟಕದ ಇಂಟಿಗ್ರಲ್ ಪಾರ್ಟ್ ಆಫ್ ಕರ್ನಾಟಕ ಅಂತಕ್ಕಂಥ ಒಂದು ಮೆಸೇಜ್ ಮಹಾರಾಷ್ಟ್ರದವ್ರಿಗೆ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಬೆಳಗಾವದಲ್ಲಿ ಸುವರ್ಣ ವಿಧಾನಸೌಧವನ್ನು ಕಟ್ಟಿದ್ದಾರೆ ಅಂತ ಹೇಳಿದೆ. ಅದಲ್ಲದೆ ಇನ್ನೊಂದು ಪಾಯಿಂಟ್, ಇದೊಂದು ಪಾಯಿಂಟ್ ಅಲ್ಲದೆ ಇನ್ನೊಂದು ಪಾಯಿಂಟ್ ಏನು ಹೇಳಿದೆ ಅಂದರೆ, ಸರ್ ಉತ್ತರ ಕರ್ನಾಟಕದವ್ರಿಗೆ ಬೆಂಗಳೂರಿಗೆ ಬರಬೇಕಾದ್ರೆ 500 to 600 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಎಲ್ಲರಿಗೂ ಇಲ್ಲಿ ಬರೋಕ್ಕಾಗಲ್ಲ, ಎಲ್ಲ ಶಕ್ತಿ ಕೇಂದ್ರಗಳು ಅಂತಕ್ಕಂಥದ್ದು ಇಲ್ಲೇ ಕಾನ್ಸಂಟ್ರೇಷನ್ ಆಗಿದೆ. ಈ ಪವರ್ ಅಂತಕ್ಕಂಥದ್ದು ಡಿಸೆಂಟ್ರಲೈಸ್ ಆಗಬೇಕಂತ ಒಂದು ಅಧಿಕಾರ ವಿಕೇಂದ್ರೀಕರಣಕ್ಕೋಸ್ಕರ ಅಲ್ಲಿ ಬೆಳಗಾವದಲ್ಲಿ ಇದೊಂದು ರೀಸನ್ಕಾಗಿ ಮಾಡಿದ್ದಾರೆ. ಅಂದರ್ ಥಿಂಗ್ 3ನೇ ರೀಸನ್ ಏನು ಹೇಳಿದೆ ಅಂದರೆ, ಉತ್ತರ ಕರ್ನಾಟಕ ಅಂತ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಸರ್. ಹೀಗಾಗಿ ಇಲ್ಲೇ ಒಂದು ಶಕ್ತಿ ಕೇಂದ್ರವನ್ನು ನಿರ್ಮಾಣ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಏನೇನು ಈ ಭಾಗದಲ್ಲಿ ಏನು ಸಮಸ್ಯೆಗಳದವು, ಇಲ್ಲಿರ್ತಕ್ಕಂಥ ಎಲ್ಲ MLAಗಳು ಇಲ್ಲಿ ಚಿಂತನ ಮಂಥನ ಮಾಡಿ ಚರ್ಚೆ ಮಾಡಿ ಈ ಎಲ್ಲ ಸಮಸ್ಯೆಗಳಿಗೆ ತ್ವರಿತವಾಗಿ ಪರಿಹಾರವನ್ನು ಒದಗಿಸುವುದಕ್ಕೋಸ್ಕರನೂ ಸಹ ಈ ಒಂದು ಇಂಟೆನ್ಷನ್ ಇಟ್ಟುಕೊಂಡು ಇಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ ಇದಕ್ಕೂ ಆನ್ಸರ್ ಮಾಡಿದೆ. ಮತ್ತು ನನ್ನ ಹಾಬೀಸ್ ಮ್ಯಾಗ ಸಮ್ ಕ್ವಶನ್ಸ್ ಕೇಳಿದರು. ನಾನು ಹೇಳಿದೆ, ನನ್ನ ಬಿಡುವಿನ ಬೇಳೆದಲ್ಲಿ ಅಗ್ರಿಕಲ್ಚರ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅಗ್ರಿಕಲ್ಚರ್ದಲ್ಲಿ ಯಾವ ಥರ ಟೆಕ್ನಾಲಜಿ ಬೆಳೆಸ್ತಾರೆ, ಯಾವ್ಯಾವ ಥರ ರೀಸೆಂಟಾಗಿ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಇದ್ದೇವೆ, ಮತ್ತು ರೈತರ ಆತ್ಮಹತ್ಯೆ ಬಗ್ಗೆ ಸಮ್ ಕ್ವಶನ್ಸ್ ಕೇಳಿದರು. ಮತ್ತು ನನ್ನ ಹಾಬೀಸ್ ಬಗ್ಗೆ, ಮತ್ತು ಇನ್ನೊಂದು ನನ್ನ ಇದು ರೀಡಿಂಗ್ ನಾವೆಲ್ಸ್ ಅಂತ ಅದ್ರ ಬಗ್ಗೆ ಹಾಕಿದ್ದೆ. ಒಬ್ಬರು ಮೇಡಮ್ ಅವ್ರ ನಾವೆಲ್ಸ್ ಬಗ್ಗೆ ಯಾವನೇ ಓದಿಯಪ್ಪ, ಅದ್ರದ್ದು ಏನು ತಿರುಳು ಏನು, ಸಮಾಜಕ್ಕೆ ಅದು ಏನು ಸಂದೇಶ ಕೊಡ್ತೈತಿ, ಅದ್ರ ಮ್ಯಾಗ ತುಂಬ ಕ್ವಶನ್ಸ್ ಕೇಳಿದರು. ಮತ್ತು ಅಂತಾರಾಷ್ಟ್ರೀಯ ಸಂಬಂಧಪಟ್ಟ ಹಾಗೆ ಒಂದು 2-3 ಕ್ವಶನ್ಸ್. ಈ ಆವಾಗ ಮೋದಿ ಗೌರ್ಮೆಂಟ್ ಇತ್ತು, ಲಾಸ್ಟ್ ಮೋದಿ ಗೌರ್ಮೆಂಟ್, ಈ ನ್ಯೂ ಗೌರ್ಮೆಂಟ್ BJP ಗೌರ್ಮೆಂಟ್ದಿಂದ ವಿದೇಶಾಂಗ ನೀತಿಯಲ್ಲಿ ಏನು ತ್ವರಿತವಾಗಿ ಬದಲಾವಣೆ ಆಗ್ತದೆ, ಏನು ನಿನ್ನ ಅನಿಸಿಕೆ ಏನಂತ ಕೇಳಿದರು. ಮತ್ತು ಸಮ್ ಕ್ವಶನ್ಸ್, ನಾನು ಫಸ್ಟ್ ಪ್ರಿಫರೆನ್ಸ್ EC ರೆವೆನ್ಯೂ ಕೊಟ್ಟಿದ್ದೆ, ಸೆಕೆಂಡ್ ಇದನ್ನು ಕೊಟ್ಟಿದ್ದೆ, ಫಸ್ಟ್ ನೀ ಯಾಕೆ ಪ್ರಿಫರೆನ್ಸ್ ಯಾಕೆ ನೀ ಫಸ್ಟ್ ಕೊಟ್ಟೆ ಅಂತ ಸಮ್ ಕ್ವಶನ್ಸ್ ಕೇಳಿದರು. ಬಟ್ ತುಂಬ ಚೆನ್ನಾಗಾಯಿತು. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಳ್ಳೆಯ ಖುಷಿಯಿಂದ ನಾನು ಇಂಟರ್ವ್ಯೂ ಮುಗಿಸಿ ಬಂದೆ. ತುಂಬ ಒಳ್ಳೆಯ ಕ್ವಶನ್ಸ್ ಕೇಳಿದರು, ನಾನು ಅಷ್ಟೇ ಅತ್ಯುತ್ತಮವಾಗಿ ಆನ್ಸರ್ ಮಾಡಿದೆ. ಓಕೆ, ತುಂಬ ಧನ್ಯವಾದಗಳು ಜ್ಞಾನೇಶ್ವರ್ ಸರ್. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಒಳ್ಳೆ ಇನ್ಫಾರ್ಮೇಷನ್ನ ಹೇಳಿದ್ದು
ಆಮೇಲೆ ನೋಡಿ ಫ್ರೆಂಡ್ಸ್, ಇದಕ್ಕಿಂತನೂ ದೊಡ್ಡ ನಿಮಗೆ ಮೋಟಿವೇಶನ್ ಆಗಲಿ ಇನ್ಸ್ಪಿರೇಷನ್ ಆಗಲಿ ಬೇಕಿಲ್ಲ. ನಾವು ಪ್ರತಿ ವಾರನೂ ಕೂಡ ಸಾಧಕರೊಂದಿಗೆ ಸಂವಾದವನ್ನು ನಡೆಸಿ ನಿಮ್ಮನ್ನು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಇನ್ಸ್ಪಿರೇಷನ್ನ ಮಾಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಕೂಡ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತವೆ. KAS, IAS, PSI ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಕೂಡ ಬರ್ಬೋದು, ಜಾಯಿನ್ ಆಗ್ಬೋದು. ಸೊ ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಬೋದು. ಸೊ ಒನ್ಸ್ ಅಗೇನ್ ನಾನು ಸರ್ಗೆ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.